ಹಾಯ್ ಹಲೋ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಈಸ್ ಗಿರೀಶ್ ಬಾಬು. ಸೊ ನೋಡಿ, ಒಂದು ಲ್ಯಾಂಡ್ ಸರ್ವೇಯರ್ ಒಂದು ಎಕ್ಸಾಮ್ ಏನು ಕರೆದಿರಲ್ವಾ, ಅದ್ರ ರಿಲೇಟೆಡ್ ಒಂದು ಟಾಪಿಕ್ನ ತಗೊಬಂದಿದ್ದೀನಿ ನಾನು. ಒಂದು ಫಿಸಿಕ್ಸ್ ಒಂದು ರಿಲೇಟೆಡ್ನ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಿಸಿಕ್ಸ್ ಅನ್ನೋದು ಒಂದು ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ ಕ್ರಿಟಿಕಲ್ ಒಂದು ರೋಲ್ನ ಪ್ಲೇ ಮಾಡುತ್ತೆ. ರೈಟ್. ಸೊ ಅದಕ್ಕೆ ಈ ಒಂದು ಟಾಪಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಥರ ಒಂದು ಕಂಟೆಂಟ್ ಬೇಕಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒನ್ ಮೋರ್ ಥಿಂಗ್, ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲ್ಯಾಂಡ್ ಸರ್ವೆ. ಈ ಒಂದು ವಿಡಿಯೋ PC, PSI, KE ಎಕ್ಸಾಮ್ಸ್ ಆ್ಯಂಡ್ HSTR, GSTR ಎಲ್ಲ ಒಂದು ಎಕ್ಸಾಮ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ ಕ್ಲಾಸ್. ಎಸ್. ಸೊ ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ವಾಟ್ ದೇ ಆರ್ ಟೆಲ್ಲಿಂಗ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಾರ್ಮುಲಾ ಫಾರ್ ಓಮ್ಸ್ ಲಾ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಓಮ್ಸ್ನ ನಿಯಮಕ್ಕೆ ಅನ್ವಯವಾಗುವ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಮಗೆ ಆನ್ಸರ್ ಏನು ಬೇಕು? ಆನ್ಸರ್ ಒಂದು ಈಕ್ವೇಷನ್ ರೂಪದಲ್ಲಿ ಇರಬೇಕು. ಅದು ಈಕ್ವೇಷನ್ ರೂಪದಲ್ಲೇ ಕೊಟ್ಟಿದ್ದಾರೆ. ಬಟ್ ನಮಗೆ ಇದು ಗೊತ್ತಿರಬೇಕಂದ್ರೆ ವಿ ಶುಡ್ ನೋ ದ ಓಮ್ಸ್ ಲಾ ಫಸ್ಟ್, ರೈಟ್? ಸೊ ಓಮ್ಸ್ ಲಾ ಏನು ಹೇಳುತ್ತೆ? ಓಮ್ನ ನಿಯಮ ಅಥವಾ ಓಮ್ಸ್ ಲಾ ಅಂತ ಕರಿತೀವಿ. ಓಮ್ಸ್ ಲಾ ಏನು ಹೇಳುತ್ತೆ? ಈ ಒಂದು ಓಮ್ಸ್ ಲಾ, ರೈಟ್? ಸೊ ಏನು ಹೇಳುತ್ತೆ? ಓಮ್ಸ್ ಲಾ ಇಸ್ ಟಾಕಿಂಗ್ ಅಬೌಟ್ ಕರೆಂಟ್. ಓಮ್ಸ್ ಲಾ ಇಸ್ ಟಾಕಿಂಗ್ ಅಬೌಟ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಪೊಟೆನ್ಷಿಯಲ್ ಆರ್ ವೋಲ್ಟೇಜ್ ಅಂತ ಕರಿತೀವಿ. ವೋಲ್ಟೇಜ್, ವಿಭವಾಂತರ. ಇದನ್ನ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆನಾ? ಸೊ ಏನು ಹೇಳುತ್ತೆ ಈಗ? ಫಾರ್ ಎಕ್ಸಾಂಪಲ್ ಇದೊಂದು ವಾಹಕ ಅಂತ ಇಟ್ಕೊಳ್ಳಿ. ಏನಿದು? ವಾಹಕ. ದಿಸ್ ಈಸ್ ಒನ್ ಕಂಡಕ್ಟರ್. ಸೊ ಕಂಡಕ್ಟರ್ಗೆ ಎಷ್ಟು ಎಂಡ್ಸ್ ಇದೆ? ಎಷ್ಟು ತುದಿಗಳಿದೆ? 2 ತುದಿಗಳಿದೆ. ಓಕೆ, ಸೊ ಓಮ್ಸ್ ಲಾನ ನಾನು ಡಿಸ್ಕ್ರೈಬ್ ಮಾಡ್ತಿದ್ದೇನೆ ಇಲ್ಲಿ. ಓಕೆ, ಓಮ್ಸ್ ಲಾನ ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್, ಇದೊಂದು ಕಂಡಕ್ಟರ್ ಅಂತ ಇಟ್ಕೊಳ್ಳಿ. ಕರೆಂಟ್ ಪಾಸಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ potential difference across its ends. Potential difference across ends of the conductor at constant temperature. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದೊಂದು ಕಂಡಕ್ಟರ್ ಅಂತ ಇಟ್ಕೊಳ್ಳಿ. ಈ ಪೆನ್ ಅನ್ನೋದು ಒಂದು ಕಂಡಕ್ಟರ್. ಎಷ್ಟು ಎಂಡ್ಸ್ ಇದೆ ಈ ಪೆನ್ಗೆ? 2 ಎಂಡ್ಸ್. ದಿಸ್ ಇಸ್ ಒನ್ ಎಂಡ್, ದಿಸ್ ಇಸ್ ಅನದರ್ ಎಂಡ್. ಓಕೆ, ಏನು ಹೇಳ್ತಿದೆ? ಅಕಾರ್ಡಿಂಗ್ ಟು ದಿಸ್ ಓಮ್ಸ್ ಲಾ, ಕರೆಂಟ್ ಫ್ಲೋಯಿಂಗ್ ಥ್ರೂ ದಿಸ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಅಂದರೆ ವಿಭವಾಂತರವು ಅಥವಾ ಕರೆಂಟ್, ವಿದ್ಯುತ್ ಪ್ರವಾಹ ಏನು ಫ್ಲೋ ಆಗ್ತಿದೆಯಲ್ಲ, ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್, ಸ್ಥಿರ ತಾಪಮಾನದಲ್ಲಿ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಹಾಗಾದ್ರೆ ಸೊ ನಾನು ವಿ ಇನ್ನೊಂದು ಫಾರ್ಮ್ ಬರಿಬೇಕಾದ್ರೆ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತ ಬರೀಬೋದಾ? ರೈಟ್? ಎಸ್. ಸೊ ಹಾಗಾದ್ರೆ ಇಫ್ ಐ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ವಿ ಇಸ್ ಈಕ್ವಲ್ ಟು ಆರ್ ಐ ಆಗುತ್ತೆ. ವಿ ಇಸ್ ಈಕ್ವಲ್ ಟು ಆರ್ ಐ, ಆರ್ ವಿ ಇಸ್ ಈಕ್ವಲ್ ಟು ಐ ಆರ್ ಆಗುತ್ತೆ. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಓಕೆ, ವಾಟ್ ಈಸ್ ಆರ್ ಹಿಯರ್? ದಟ್ ಈಸ್ ಆರ್ ವಿ ಆರ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ವಾಟ್ ಈಸ್ ಆರ್ ಹಿಯರ್? ಆರ್ ವಿ ಆರ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್, ರೋಧ ಅಂತ ಕರಿತೀವಿ. ರೋಧ. ಗಾಟ್ ಇಟ್? ಕ್ಲಿಯರ್? ಸೊ ಹಾಗಾದರೆ ಇಲ್ಲೊಂದು ಈ ಒಂದು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇಲ್ಲಿ ಐ ಇಸ್ ಈಕ್ವಲ್ ಟು ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದಾಗ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ರೈಟ್? ಸೊ ಐ ಇಸ್ ಈಕ್ವಲ್ ಟು 1/r ಇಂಟು ವಿ ಅಂತ ಹೇಳ್ಬಿಟ್ಟು, ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟು ಡೈರೆಕ್ಟಾಗಿ ಆರ್ ಅಂತ ಬರಿತೀವಿ. ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 1/r ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೇನು ಬರುತ್ತೆ? ಐ ಆರ್ ಇಸ್ ಈಕ್ವಲ್ ಟು ವಿ ಬರುತ್ತೆ. ಸೇಮ್ ಬಂತಾ? ವಿ ಇಸ್ ಈಕ್ವಲ್ ಟು ಐ ಆರ್. ರೈಟ್. ಸೊ ಹಾಗಾದ್ರೆ ನೋಡಿ ಇಲ್ಲಿ, ಸೊ ವಿ ಇಸ್ ಈಕ್ವಲ್ ಟು ಇನ್ನೊಂದು ಫಾರ್ಮ್ ಬರೀಬೇಕಾದ್ರೆ, ಸೊ ನೋಡಿ ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ? ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ನನಗೆ ಐ ಬೇಕು ಅಂದರೆ ವಿ ಬೈ ಆರ್ ಆಗುತ್ತೆ. ಇಲ್ಲ ನನಗೆ ಆರ್ ಬೇಕು ಅಂದರೆ ಏನಾಗುತ್ತೆ? ವಿ ಬೈ ಐ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗಿ ಆಪ್ಷನ್ಸು. ಐ ವಿ ಐ ಇಸ್ ಈಕ್ವಲ್ ಟು ಆರ್, ವಿ ಐ ಇಸ್ ಈಕ್ವಲ್ ಟು ಆರ್ ಇದೆಯಾ? ಇಲ್ಲ.
ಇದು ರಾಂಗ್. ನೆಕ್ಸ್ಟ್ ಇದು ನೋಡಿ ಆಪ್ಷನ್ ಸಿ ಬಂದ್ಬಿಟ್ಟು ಐ ಇಸ್ ಈಕ್ವಲ್ ಟು ವಿ ಟಿ ಆರ್, ಟಿ ಮಾತಾಡೋದೇ ಇಲ್ಲ ನಾವು, ಕಾಲ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ವಿ ಇಸ್ ಈಕ್ವಲ್ ಟು ಐ ಬೈ ಆರ್, ವಿ ಇಸ್ ಈಕ್ವಲ್ ಟು ಐ ಬೈ ಆರ್, ವಿ ಇಸ್ ಈಕ್ವಲ್ ಟು ಐ ಆರ್ ಆಗುತ್ತೆ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ, ವಿ ಇಸ್ ಈಕ್ವಲ್ ಟು ಐ ಬೈ ಆರ್ ಆಗಲ್ಲ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಏನಿದೆಯಲ್ಲ, ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಹೋಮ್ಸ್ ಲಾ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಸ್ಥಿರ ತಾಪಮಾನದಲ್ಲಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಓಕೆ, ಸೊ ವಿದ್ಯುತ್ ಪ್ರವಾಹವು ವಾಹಕದಲ್ಲಿ ಪ್ರವಹಿಸ್ತಾ ಇದ್ರೆ ಏನಾಗುತ್ತೆ, ಸೊ ವಿಭವಾಂತರವು ಅದಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಷ್ಟೇ. ಅಂಡರ್ಸ್ಟುಡ್? ಎಸ್. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾಲಿನಾಯ್ಡ್ ಒಳಭಾಗದಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಕಾಂತಕ್ಷೇತ್ರವು ಅಂತ ಕೇಳಿದ್ದಾರೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಈಸ್. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ, ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಡಿಕ್ರೀಸಸ್ ಆಸ್ ವಿ ಮೂವ್ ಟುವರ್ಡ್ಸ್ ದ ಎಂಡ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅದರ ತುದಿಯ ಕಡೆ ಹೋದಂಗೆಲ್ಲ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ಕ್ರೀಸಸ್ ಆಸ್ ವಿ ಮೂವ್ ಟುವರ್ಡ್ಸ್ ದ ಎಂಡ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎಲ್ಲ ಬಿಂದುಗಳಲ್ಲಿ ಸಮಾನವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಸಾಲಿನಾಯ್ಡ್ ಅಂದರೆ ಗೊತ್ತಾ? ಸರ್ಕ್ಯುಲರ್ ಕಾಯಿಲ್ ಆಫ್ ಮೆನಿ ಟರ್ನ್ಸ್ ಇನ್ಸುಲೇಟೆಡ್ ವಿತ್ ಅ ಕಾಪರ್ ವೈರ್ ವ್ರಾಪ್ಡ್ ಇನ್ ದ ಫಾರ್ಮ್ ಆಫ್ ಸಿಲಿಂಡರ್. ಒಂದು ಅವಾಹಕದ ಒಂದು ಹೊದಿಕೆಯಿಂದ ನಾವು ಒಂದು ಲೋಹವನ್ನು ಸುತ್ತಿದಾಗ ಯಾವ ರೀತಿ ಸುತ್ತಬೇಕು, ಸಿಲಿಂಡರ್ ಆಕಾರದಲ್ಲಿ ಸುತ್ತಬೇಕು. ಅದಕ್ಕೆ ನಾವು ಸಾಲಿನಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ಸಾಲಿನಾಯ್ಡ್ ಒಂದು ಡಯಾಗ್ರಾಮ್ ಇಲ್ಲಿ ಬರೀತೀನಿ ನೋಡಿ. ಈ ಥರ ಇರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಅಥವಾ ನೀವು ಈ ಥರನೂ ಬರಿಬೋದು. ಈ ಥರನೂ ಬರುವುದು. ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹಿಂಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಇನ್ಸೈಡ್ ದಿಸ್ ಸಾಲಿನಾಯ್ಡ್ ಏನಾಗುತ್ತೆ, ಎಲ್ಲ ಬಿಂದುಗಳಲ್ಲಿ ಒಂದು ಫೀಲ್ಡ್ ಅನ್ನೋದು, ಕಾಂತಕ್ಷೇತ್ರ ಅನ್ನೋದು ಸೇಮ್ ಇರುತ್ತೆ, ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಯೂನಿಫಾರ್ಮ್. ಓಕೆ, ಇನ್ಸೈಡ್ ದ ಸಾಲಿನಾಯ್ಡ್. ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ಈ ಒಂದು ರಿಲೇಟೆಡ್ ಕ್ವಶನ್ಸ್ ಏನಿದೆಯಲ್ಲ, ಇದ್ರದ್ದು ಎಕ್ಸಾಕ್ಟಾಗಿ ನಿಮಗೆ ಥಿಯರಿ ಪಾರ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇಲ್ಲ ಸರ್ ನಮ್ಗೆ ಇನ್ನೂ ಒಂದು ಡೀಟೇಲ್ ಆಗಿ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದೆ. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಏನು ಅಂತ ಕೇಳಿದ್ದಾರೆ. ವಿದ್ಯುತ್ ಸಾಮರ್ಥ್ಯ. ಸೊ ದಿಸ್ ಇಸ್ ನಾಟ್ ಪೊಟೆನ್ಷಿಯಲ್, ಸಾರಿ ಬೈ ಮಿಸ್ಟೇಕ್, ಇಟ್ ಈಸ್ ಪವರ್. ಎಲೆಕ್ಟ್ರಿಕ್ ಪವರ್ನ ಒಂದು ಸಾಮರ್ಥ್ಯ ಏಕಮಾನ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನಿದೆ, ಆಂಪಿಯರ್ ಕೊಟ್ಟಿದ್ದಾರೆ, ವ್ಯಾಟ್ ಕೊಟ್ಟಿದ್ದಾರೆ, ವೋಲ್ಟ್ ಕೊಟ್ಟಿದ್ದಾರೆ, ಓಮ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆಂಪಿಯರು ಯಾವುದ್ರದ್ದು ಒಂದು ಏಕಮಾನ ಆಗಿರುತ್ತೆ, ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ, ವಿದ್ಯುತ್ ಪ್ರವಾಹ. ಸೊ ಈ ಒಂದು ವೋಲ್ಟ್ ಇದೆಯಲ್ಲ, ಇದ್ರ ಯಾವುದ್ರದ್ದು ಒಂದು ಏಕಮಾನ ಆಗಿರುತ್ತೆ, ವಿಭವಾಂತರ. ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್. ನೆಕ್ಸ್ಟ್ ಓಮ್ ಅನ್ನೋದು ಯಾವುದರ ಒಂದು ಏಕಮಾನ ಆಗಿರುತ್ತೆ, ರೆಸಿಸ್ಟೆನ್ಸ್ ಅಂತ ಕರಿತೀವಿ, ರೋಧ. ರೆಸಿಸ್ಟೆನ್ಸ್. ಓಕೆ, ಸೊ ಮಿಕ್ಕಿರೋದು ಯಾವುದಪ್ಪ ಅಂದರೆ ದಟ್ ಈಸ್ ವ್ಯಾಟ್ ಆಗಿರುತ್ತೆ. ವ್ಯಾಟ್ ಅನ್ನೋದು ವಿದ್ಯುತ್ ಸಾಮರ್ಥ್ಯದ ಏಕಮಾನ ಆಗಿರುತ್ತೆ, ವಿದ್ಯುತ್ ಸಾಮರ್ಥ್ಯದ ಏಕಮಾನ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಬಿ ಅನ್ನೋದು ಸರಿಯಾಗಿರುತ್ತೆ. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಪವರ್ ಅದು ಒಂದು ಯೂನಿಟ್ SI ಯೂನಿಟ್ ವ್ಯಾಟ್ ಆಗಿರುತ್ತೆ, ವಿದ್ಯುತ್ ಸಾಮರ್ಥ್ಯದ SI ಯೂನಿಟ್ ವ್ಯಾಟ್ ಆಗಿರುತ್ತೆ. ಬಟ್ ಕಮರ್ಷಿಯಲ್ ಯೂನಿಟ್ ಯಾವುದಪ್ಪ ಆಗಿರುತ್ತೆ ಅಂದರೆ ವ್ಯಾವಹಾರಿಕ ಏಕಮಾನ.
ವ್ಯಾವಹಾರಿಕ ಏಕಮಾನ ಅಂತ ಕರಿತೀವಿ, ವಾಣಿಜ್ಯ ಏಕಮಾನ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ಕಿಲೋ ವ್ಯಾಟ್ ಆಗಿರುತ್ತೆ. ಕಿಲೋ ವ್ಯಾಟ್ ಆಗಿರುತ್ತೆ. ವ್ಯಾಟ್ ಅನ್ನೋದು ತುಂಬ ಚಿಕ್ಕದಿರುತ್ತೆ. ಸೊ ದಟ್ಸ್ ವೈ ದಿಲ್ ಯೂಸ್ ಇನ್ ಟರ್ಮ್ಸ್ ಆಫ್ ಕಿಲೋ ವ್ಯಾಟ್. ಓಕೆ, ಸೊ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು ಇದು ಇಂಪಾರ್ಟೆಂಟ್ ಆಗಿರುತ್ತೆ, 1000 ವ್ಯಾಟ್ಸ್ ಆಗಿರುತ್ತೆ. 1000 ವ್ಯಾಟ್ಸ್ ಆಗಿರುತ್ತೆ. ಅಂಡರ್ಸ್ಟುಡ್ ರೈಟ್? ಇದೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ, ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಅದ. ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನೋದು ಜಾಸ್ತಿ ಆಗಿದೆ, ಬಿಕಾಸ್ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ವಿ ಕೆನಾಟ್ ಎಕ್ಸ್ಪೆಕ್ಟ್ ಡೈರೆಕ್ಟ್ ಕ್ವಶನ್ಸ್ ಸಮ್ಟೈಮ್ಸ್ನು. ಸೊ ಅದಕ್ಕೆ ಈ ರೀತಿ ಒಂದು ಕ್ವಶನ್ಸ್ನ ಕೇಳ್ಬೋದು ಅವರು. ಓಕೆ, ಸೊ ಏನೇ ಕೊಟ್ಟಿದ್ದಾರೆ, ಅಸೆಷನ್ ಮತ್ತು ರೀಸನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಪಾದನೆ ಮತ್ತು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಏನು ಪ್ರತಿಪಾದನೆ ಇದೆ, ಅಸೆಷನ್ ಏನಿದೆ, ಬಲವಾದ ಬಾಹ್ಯ ಕ್ಷೇತ್ರದಲ್ಲಿ ಇರಿಸಲಾದ ಸೂಜಿಯು ಯಾವಾಗಲೂ ಭೂಮಿಯ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ತನ್ನನ್ನು ಹೊಂದಿಸಿಕೊಳ್ಳುತ್ತೆ. ಸೊ ಇದು ಕ್ವಶನ್ ಅಟೆಂಡ್ ಮಾಡಬೇಕು ಅಂದರೆ, ಆನ್ಸರ್ ಮಾಡಬೇಕು ಅಂದರೆ ನಿಮಗೆ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು, ಥಿಯರಿ ಪಾರ್ಟ್ ಅನ್ನೋದು ಗೊತ್ತಿರಬೇಕು. ಓಕೆ, ಈ ಥರ ಒಂದು ಕಾನ್ಸೆಪ್ಟ್ ಬೇಸ್ಡ್ ಕ್ಲಾಸಸ್ ಬೇಕು ಅಂದರೆ, ಥಿಯರಿಟಿಕಲ್ ಒಂದು ಕ್ಲಾಸಸ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್. ನೆಕ್ಸ್ಟ್ ಒಂದು ಕಾರಣ ಏನು ಕೊಟ್ಟಿದ್ದಾರೆ, ಸೂಜಿಯ ವರ್ತನೆಯು ಸ್ವತಂತ್ರವಾಗಿ ತೂಗು ಹಾಕಿದ ಕಾಂತದಂಡದ ವರ್ತನೆಯಂತೆ ಇರುತ್ತೆ ಅಂತ ಕ್ವಶನ್ ಕೊಟ್ಟಿದ್ದಾರೆ ರೀಸನ್. So the needle of magnetic compass kept in a strong external magnetic field always aligns itself in the north-south direction on the earth ಅಂತ ಕಟ್ಟಿದ್ದಾರೆ. Next, the behavior of the needle of the compass is same as that of the freely suspended bar magnet ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಪ್ರತಿಪಾದನೆ ಎ ಮತ್ತು ಕಾರಣ ಎರಡೂ ಸರಿಯಾಗಿದೆ, ಹಾಗೂ ಕಾರಣ ಆರ್ ಪ್ರತಿಪಾದನೆಗೆ ಎಗೆ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿ, ಆದರೆ ಕಾರಣ ಆರ್ ಪ್ರತಿಪಾದನೆ ಎಗೆ ಸರಿಯಾದ ವಿವರಣೆಯಲ್ಲ. ಇಲ್ಲಿ ಸರಿಯಾದ ವಿವರಣೆ, ಇಲ್ಲಿ ಸರಿಯಾದ ವಿವರಣೆ ಅಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ಯಲ್ಲಿ ಪ್ರತಿಪಾದನೆ ಎ ಸರಿ ಆದರೆ ಕಾರಣ ತಪ್ಪು. ಸೊ ಪ್ರತಿಪಾದನೆ ಎ ತಪ್ಪು ಆದರೆ ಕಾರಣ ಸರಿ ಅಂತ ಕೇಳಿದೆ. ಸೊ ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ವಿ ಶುಡ್ ನೋ ದ ಕಾನ್ಸೆಪ್ಟ್. ಸೊ ಏನಪ್ಪ ಕಾನ್ಸೆಪ್ಟು ನೋಡಿ, ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಈ ಥರ ಒಂದು ಸಿಂಬಲ್ಸ್ ಹಾಕಿದ್ರೆ ಏನದು ಅಂಡರ್ಸ್ಟುಡ್ ಅಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಬೋರ್ಡ್ ಆರ್ ಇನ್ ಟು ದ ಪೇಪರ್. ಸೊ ಅದು ಅಂಡರ್ಸ್ಟುಡ್. ಸೊ ನಾವು ಯಾವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಳುವಾಗ ಈ ಥರ ಒಂದು ಕ್ರಾಸ್ ಮಾರ್ಕ್ ಏನಾದರೂ ಬಂದಿದೆ ಅಂದರೆ, ಸೊ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಇನ್ ಟು ದ ಬೋರ್ಡ್, ಒಳಗೆ ಹೋಗ್ತದೆ, ಇನ್ ಟು ದ ಬೋರ್ಡ್, ಇನ್ ಟು ದ ಪೇಪರ್. ಓಕೆ, ಸೊ ಇನ್ ಕೇಸ್ ಏನಾದರೂ ಒಂದು ಡಾಟ್ ಬಂದರೆ, ಈ ಥರ ಒಂದು ಡಾಟ್ ಏನಾದರೂ ಇಟ್ಟರೆ, ಅದಕ್ಕೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಮಿಂಗ್ ಔಟ್ ಫ್ರಮ್ ದ ಬೋರ್ಡ್. ದೇ ಆರ್ ಕಮಿಂಗ್ ಔಟ್ ಫ್ರಮ್ ದ ಬೋರ್ಡ್, ಫ್ರಮ್ ದ ಪೇಪರ್, ವಾಟ್ ಎವರ್ ಇಟ್ ಮೇ ಬಿ. ಈ ಥರ ಇದ್ದಿದ್ದು ಈ ಥರ ಆಗುತ್ತೆ. ಓಕೆ, ಅದು ಗೊತ್ತಿರ್ಬೇಕು ನಮಗೆ. ಸೊ ಏನು ಹೇಳ್ತಿದೆ ನೋಡಿ, ಆ ನೀಡಲ್ ಆಫ್ ಮ್ಯಾಗ್ನೆಟಿಕ್ ಕಾಂಪಸ್ ಕೆಪ್ಟ್ ಇನ್ ಎ ಸ್ಟ್ರಾಂಗ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾನು ಒಂದು ಕಾಂಪಸ್ ನೀಡಲ್ನ ಇಡ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಕಾಂಪಸ್ ನೀಡಲ್ ಆಗಿರುತ್ತೆ. ಸೊ ಅವಾಗ ಏನಾಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಅಲೈನ್ಸ್ ಇಟ್ ಸೆಲ್ಫ್ ಇನ್ ದ ನಾರ್ತ್ ಸೌತ್ ಡೈರೆಕ್ಷನ್ ಆಫ್ ದ ಅರ್ತ್. ಸಿ, ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಇದೊಂದು ನೀಡಲ್ ಅಂತ ಇಟ್ಕೊಳ್ಳಿ, ಕಾಂಪಸ್ ನೀಡಲ್. ಓಕೆ, ಈ ಒಂದು ಕಾಂಪಸ್ ನೀಡಲ್ನ ಒಂದು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ನಾವು ಅದು ಯಾವ ಡೈರೆಕ್ಷನಲ್ಲಿ ಒಂದು ನಿಲ್ಲುತ್ತೆ, ನಾರ್ತ್ ಸೌತ್ ಡೈರೆಕ್ಷನಲ್ಲಿ ನಿಲ್ಲುತ್ತೆ ಅಕಾರ್ಡಿಂಗ್ ಟು ಅರ್ತ್ ಮ್ಯಾಗ್ನೆಟಿಸಮ್. ಓಕೆ, ಅರ್ಥ ಆಯ್ತಲ್ವಾ? ಬಟ್ ಇಲ್ಲೇನು ಕೇಳ್ತಿದ್ದಾರೆ, ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳ್ತಿದ್ದಾರೆ. ಸೊ ಬಾಹ್ಯ ಕಾಂತ ಕ್ಷೇತ್ರದಲ್ಲಿ ಕೇಳ್ತಿದ್ದಾರೆ. ಓಕೆ, ಅರ್ಥ ಆಯ್ತಲ್ವಾ? ಪ್ರಾಪರ್ಟಿ ನಿಮಗೆ ಇದು ಗೊತ್ತಿರಬೇಕು. ಯಾವುದೇ ಒಂದು ನಾವು ದಂಡಕಾಂತ ಅಥವಾ ಒಂದು ಬಾರ್ ಮ್ಯಾಗ್ನೆಟ್ನ ಅಥವಾ ಒಂದು ಮ್ಯಾಗ್ನೆಟಿಕ್ ನೀಡಲ್ನ ಫ್ರೀಯಾಗಿ ಸಸ್ಪೆಂಡ್ ಮಾಡಿದ್ರೆ, ಫ್ರೀಯಾಗಿ ತೂಗಿ ಬಿಟ್ರೆ ಅದೇನಾಗತ್ತೆ, ಭೂಮಿಯ ನಾರ್ತ್ ಸೌತ್ ಡೈರೆಕ್ಷನ್ಗೆ ಅಲೈನ್ ಆಗತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಇಲ್ಲಿ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡಲ್ಲಿ ಅದು ಅಲೈನ್ ಆಗೋದಿಲ್ಲ. ಭೂಮಿಯ ಒಂದು ಕಾಂತಕ್ಷೇತ್ರದ ಕಡೆಗೆ ಅಂದರೆ ಉತ್ತರ ದಕ್ಷಿಣದ ಕಡೆಗೆ ಅಲೈನ್ ಆಗೋದಿಲ್ಲ. ಯಾಕೆ ಅಂದರೆ ಅದು ಬಾಹ್ಯ ಒಂದು ಕಾಂತಕ್ಷೇತ್ರದಲ್ಲಿದೆ. ಮ್ಯಾಗ್ನೆಟಿಕ್ ನೀಡಲ್ ಅನ್ನೋದು ಬಾಹ್ಯ ಕಾಂತಕ್ಷೇತ್ರದಲ್ಲಿದೆ. ಇದು ಬಾಹ್ಯ ಕಾಂತಕ್ಷೇತ್ರದಲ್ಲಿ ಇಲ್ಲ. ಜಸ್ಟ್ ಮ್ಯಾಗ್ನೆಟಿಕ್ ನೀಡಲ್ ಈ ಥರ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲಿ ಯಾವುದೇ ಒಂದು ಬಾಹ್ಯ ಒಂದು ಕಾಂತಕ್ಷೇತ್ರ ಇಲ್ಲ ಅಂತ ಇಟ್ಕೊಳ್ಳಿ. ಆಗ ಇದು ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ಗೆ ಅಲೈನ್ ಆಗುತ್ತೆ. ಬಟ್ ಇದು ಹಂಗಲ್ಲ, ಯಾಕಂದರೆ ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್.
ಸೊ ಈ ಒಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಒಂದು ಫೋರ್ಸ್ ಅಥವಾ ಇನ್ಫ್ಲೂಯೆನ್ಸ್ ಅನ್ನೋದು ಒಂದು ಮ್ಯಾಗ್ನೆಟಿಕ್ ನೀಡಲ್ ಮೇಲೆ ಅಪ್ಲೈ ಆಗುತ್ತೆ. ಅವಾಗ ಇದು ಭೂಮಿಯ ಒಂದು ನಾರ್ತ್ ಸೌತ್ ಡೈರೆಕ್ಷನ್ಗೆ ಅಲೈನ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಹಾಗಾದ್ರೆ ಈ ಒಂದು ಎ ಅನ್ನೋದು ರಾಂಗ್ ಇದೆ. ಇಟ್ ಡಸ್ ನಾಟ್ ಅಲೈನ್ಸ್ ದ ನಾರ್ತ್ ಸೌತ್ ಡೈರೆಕ್ಷನ್ ಆಫ್ ಅರ್ತ್ ಅಂತ ಇರಬೇಕು. ಓಕೆ, ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ನೋಡಿ, ರೀಸನ್ ಏನು ಕೊಟ್ಟಿದ್ದಾರೆ? ದ ಬಿಹೇವಿಯರ್ ಆಫ್ ದ ನೀಡಲ್ ಆಫ್ ಕಾಂಪಸ್ ಈಸ್ ದ ಸೇಮ್ ಆಸ್ ದಟ್ ಆಫ್ ದ ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್. ಎಸ್, ಎಕ್ಸಾಕ್ಟ್ಲಿ, ಇದು ಕರೆಕ್ಟ್ ಇದೆ. ಸೊ ಒಂದು ನೀಡಲ್ಲು ಮತ್ತೆ ಒಂದು ಮ್ಯಾಗ್ನೆಟಿಕ್ ನೀಡಲ್, ನಾಟ್ ನಾರ್ಮಲ್ ನೀಡಲ್, ಮ್ಯಾಗ್ನೆಟಿಕ್ ನೀಡಲ್ ಅಂಡ್ ದಿಸ್ ಬಾರ್ ಮ್ಯಾಗ್ನೆಟ್, ದೇ ಬಿಹೇವ್ಸ್ ಆಸ್ ದ ಸೇಮ್. ಸೊ ಅದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ಟು ಬಿಟ್ಟಾಗ ಒಂದು ಅಲೈನ್ ಆಗತ್ತೆ. ನೆಕ್ಸ್ಟು ಒಂದು ಮ್ಯಾಗ್ನೆಟಿಕ್ ನೀಡಲ್ನ ಒಂದು ಸಸ್ಪೆಂಡ್ ಮಾಡಿದಾಗ ಅದು ಅರ್ತ್ ನಾರ್ತ್ ಅಂಡ್ ಸೌತ್ ಪೋಲ್ಗೆ ಅಲೈನ್ ಆಗುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಾಹ್ಯ ಒಂದು ಕಾಂತಕ್ಷೇತ್ರದ ಒಂದು ಆಬ್ಸೆನ್ಸ್ ಅಲ್ಲಿ ಮಾತ್ರ ಇದು ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂದ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವಿಲ್ ಡಿಸ್ಕಸ್. ಓಕೆ, ಸೊ ಹಾಗಾದರೆ ಒಂದು ಆಪ್ಷನ್ ಯಾವುದು ಸರಿಯಾಗಿದೆ? ಆಪ್ಷನ್ ನೋಡಿ, ಇಲ್ಲಿ ಅಸೆಷನ್ ಇದು ರಾಂಗ್ ಇದೆ. ಹಾಗಾದ್ರೆ ಬೋತ್ ಎ ಅಂಡ್ ಆರ್ ಟ್ರೂ, ನೋ, ಇದು ರಾಂಗ್ ಇದೆ, ಇದು ಅಲ್ಲ. ನೆಕ್ಸ್ಟ್ ಬೋತ್ ಎ ಅಂಡ್ ಆರ್ ಟ್ರೂ, ನೋ, ಇದು ಅಲ್ಲ, ಯಾಕಂದ್ರೆ ಇದು ರಾಂಗ್ ಇದೆ. ಸೊ ಎ ಇಸ್ ಟ್ರೂ, ನೋ, ಎ ಇಸ್ ರಾಂಗ್. ಸೊ ಡಿ, ಎ ಇಸ್ ಫಾಲ್ಸ್ ಬಟ್ ಆರ್ ಇಸ್ ಟ್ರೂ. ಎಸ್, ಕರೆಕ್ಟ್ ಇದೆ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಅರ್ಥ ಆಯ್ತಲ್ವಾ? ಎಸ್. ಸೊ ತುಂಬ ಫಾಸ್ಟ್ ಅನ್ಸಿದ್ರೆ ಸ್ಲೋ ಇಟ್ಕೊಂಡು ನೋಡಿ, ನಿಧಾನಕ್ಕೆ ನೋಡಿ, ಅರ್ಥ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಮಸೂರದ ಸಾಮರ್ಥ್ಯದ ಪವರ್ ಆಫ್ ಲೆನ್ಸ್ನ ಏಕಮಾನ ಏನು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ರೈಟ್. ಸೊ ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಆಪ್ಷನ್ಸ್? ಮೀಟರ್, ಡಯಾಪ್ಟರ್, ಓಮ್ ಅಂತ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಪವರ್ ಆಫ್ ಲೆನ್ಸ್ಗೆ ಫಾರ್ಮುಲಾ ಏನು? P is equal to 1/F. ಓಕೆ, ಸೊ P ಅಂದ್ರೆ ಏನು? ಮಸೂರದ ಸಾಮರ್ಥ್ಯ. F ಅಂದ್ರೆ ಏನು? ಫೋಕಲ್ ಲೆಂತ್, ಸಂಗಮ ದೂರ ಅಂತ ಕರಿತೀವಿ. ಏನು ಕರಿತೀವಿ? ಸಂಗಮ ದೂರ ಅಂತ. ಸಂಗಮ ದೂರ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗಾದ್ರೆ ಇದಕ್ಕೆ ಒಂದು ಫಾರ್ಮುಲಾ ಏನಪ್ಪ, ಯೂನಿಟ್ ಏನು ಸಂಗಮ ದೂರಕ್ಕೆ? ಮೀಟರ್ ಆಗುತ್ತೆ. 1/m is equal to ಡಯಾಪ್ಟರ್ ಅಂತ ಕರಿತೀವಿ. ಡಯಾಪ್ಟರ್ ನೆನ್ಪಿಟ್ಕೊಳ್ಳಿ. ಸೊ ಡಯಾಪ್ಟರ್ ಇಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ಈ ಒಂದು ಲೆನ್ಸ್ ಇದೆಯಲ್ಲ, ಈ ಒಂದು ಲೆನ್ಸ್ನ ಒಂದು ಯೂನಿಟ್ ಏನಪ್ಪ, SI ಯೂನಿಟ್ ಏನಪ್ಪ ಅಂದರೆ ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಡಯಾಪ್ಟರ್. ರಿಮೆಂಬರ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರುವ ಪ್ರತಿರೋಧವೇ? The opposition offered by conductor to the flow of electric charges is called. ಕರೆಂಟ್ ಅಂತ ಕರಿತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವ, ಇಲ್ಲಾಂದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವ. ಸಾರಿ, ಅಗೇನ್ ಇಟ್ ಈಸ್ ನಾಟ್ ಎ ಪೊಟೆನ್ಷಿಯಲ್, ಇಟ್ ಈಸ್ ಪವರ್ ಅಂತ ಕರಿತೀವ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿರತ್ತೆ. ಎಲೆಕ್ಟ್ರಾನ್ಗಳು ಫ್ಲೋ ಆಗ್ತಿದ್ರೆ ಅದಕ್ಕೆ ಒಂದು ಅಡ್ಡಿಪಡಿಸ್ತದಲ್ಲ, ಸೊ ಅದಕ್ಕೆ ನಾವು ರೋಧ ಅಂತ ಕರಿತೀವಿ. ವಿದ್ಯುತ್ ರೋಧ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್. ಸೊ ಆದ್ರಿಂದ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳು. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಅಗೈನ್ ಅ ಕೈಂಡ್ ಆಫ್ ಬಿಗ್ ಕ್ವಶನ್. ಸಿ, ಮ್ಯಾಗ್ನೆಟಿಸಮ್ ಅಂತ ಏನಿದೆಯಲ್ಲ, ಕಾಂತತ್ವ ಅನ್ನೋ ಚಾಪ್ಟರ್ ಅನ್ನೋದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಗಿರುತ್ತೆ. ಅದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಒಂದು ಕ್ವಶನ್ಸ್ ಬಿಡಿಸೋದು ಸುಲಭ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರೋದು. ಅಂದರೆ ನಿಮಗೆ ಇನ್ನೂ ಚೆನ್ನಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಟಾಪಿಕ್ಸ್ ಬೇಕು ಅಂದರೆ ಏನು ಮಾಡಬೇಕು? ಕಮೆಂಟ್ ಮಾಡಿ. ಸಿ, ನಾನು ಎಲ್ಲ ತರಹದ ವೀಡಿಯೋಸು ಮಾಡ್ತಿದ್ದೀನಿ. ಓಕೆ, ಸೊ ಯಾವುದರಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತಲ್ಲ ಆ ಒಂದು ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ರೈಟ್? ಸೊ ನಿಮಗೆ ಈ ಥರ ಇನ್ನೂ ಕ್ಲಾಸಸ್ ಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಲೈಕ್ಸ್ ಎಲ್ಲ ಬಂದರೆ ಸೊ ನನಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಇದು ನೀಡ್ ಇದೆ, ನಾನು ಮಾಡಬೇಕು, ಹೆಚ್ಚಿನ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆನಾ? ಎಸ್. ಕ್ವಶನ್ ನೋಡಿ ಏನಿದೆ. ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತೆ?
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಲಾಂಗ್ ಸ್ಟ್ರೈಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಕಾಂತಕ್ಷೇತ್ರವು ತಂತಿಗೆ ಉದ್ದವಾದ ನೇರ ರೇಖೆಗಳನ್ನು ರೂಪಿಸುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಸಿಸ್ಟಿಂಗ್ ಆಫ್ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಕಂಡಕ್ಟರ್. ಇಲ್ಲೊಂದು ಕಂಡಕ್ಟರ್ ಇದೆ. ಓಕೆ, ಸೊ ಇದು ಫಾರ್ ಎಕ್ಸಾಂಪಲ್ ಕರೆಂಟ್ ಏನೋ ಹೋಗ್ತಿದೆ ಇದರಲ್ಲಿ. ಸೊ ಏನು ಕೇಳ್ತಿದ್ದಾರೆ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೂಡ ಒಂದು ಸ್ಟ್ರೈಟ್ ಆಗಿ ಹೋಗುತ್ತೆ, ಪ್ಯಾರಲಲ್ ಆಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಬಿ, ಕಾಂತಕ್ಷೇತ್ರ ತಂತಿಗೆ ಸಮಾನಾಂತರ ರೇಖೆಗಳನ್ನು ಹೊಂದಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್ ಟು ದ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ಯಾರಲಲ್ ಆಗಿ ಇರುತ್ತೆ, ಅದನ್ನೇ ತಿರ್ಗಾ ಬರ್ಗ ಮಾಡಿ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಸಿ, ಕಾಂತಕ್ಷೇತ್ರವು ತಂತಿಯಿಂದ ಉದ್ದವಾಗಿ ಕಿರಣಗಳಂತೆ ರೇಖೆಗಳನ್ನು ಹೊಂದಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯೇಟ್ ಔಟ್ವರ್ಡ್ಸ್ ಫ್ರಮ್ ದ ಕಂಡಕ್ಟರ್. ಈ ರೀತಿ ಒಂದು ರೇಡಿಯೇಟ್ ಔಟ್ವರ್ಡ್ಸ್ ಫ್ರಮ್ ದ ಕಂಡಕ್ಟರ್ ಇರುತ್ತಂತೆ. ಸೊ ನೆಕ್ಸ್ಟ್, ತಂತಿಯು ಕಾಂತಕ್ಷೇತ್ರದ ಮಧ್ಯರೇಖೆವಾಗಿ ಕಾಂತೀಯ ಬಲರೇಖೆಗಳನ್ನು ಕೇಂದ್ರವಾಗಿರಿಸುತ್ತೆ. ಅಂದರೆ ದ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಸೆಂಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ನೋಡಿ, ಇಲ್ಲೊಂದು ಕಂಡಕ್ಟರ್ ಇದ್ರೆ ಕರೆಂಟ್ ಹಿಂಗೆ ಫ್ಲೋ ಆಗ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಈ ಥರ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಅಂದ್ರೆ ದ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಆಫ್ ದ ಕಂಡಕ್ಟರ್ ಟು ದ ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಇದೊಂದು ವಾಹಕ. ಸೊ ಇಲ್ಲಿ ನಾನೊಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಸೊ ಏನು ಕೇಳ್ತಿದ್ದಾರೆ, ಯೂನಿಟ್ ಪಾಸಿಟಿವ್ ಚಾರ್ಜ್, ಒಂದು ಏಕಮಾನ ಚಾರ್ಜ್ ಆವೇಶವನ್ನು ಇಲ್ಲಿಂದ ನಾನು ಎಲ್ಲಿಗೆ ತಗೊಬರ್ಬೇಕು, ಇಲ್ಲಿಂದ ಇಲ್ಲಿಗೆ ತಗೊಬರ್ಬೇಕು, ಇಲ್ಲಿಂದ ಇಲ್ಲಿಗೆ ತಗೊಬರ್ಬೇಕು. ಸೊ ಒನ್ ಪಾಸಿಟಿವ್ ಚಾರ್ಜ್ ಇಲ್ಲಿಂದ ಇಲ್ಲಿಗೆ ತಗೊಬರ್ಲಿಕ್ಕೆ ನಾನು ಸ್ವಲ್ಪ ಕೆಲಸ ಮಾಡಬೇಕಲ್ವಾ, ಐ ಹ್ಯಾವ್ ಟು ಡೂ ಸಮ್ ವರ್ಕ್, ರೈಟ್? ಎಸ್, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ, ಎಲೆಕ್ಟ್ರಿಕ್ ಪವರ್. ಓಕೆ, ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ. ಓಕೆ, ಸೊ ಆನ್ಸರ್ ಮಾಡ್ಬೋದಾ? ಪಾಸ್ ಮಾಡಿ ಆನ್ಸರ್ ಮಾಡಿ, ಥಿಂಕ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇದನ್ನ ನೋಡಿ, ಇಲ್ಲಿ ಯಾವುದೇ ಒಂದು ವಾಹಕದಲ್ಲಿ ಒಂದು ಬಿಂದುವಿನಿಂದ ಚಾರ್ಜ್ನ ಇನ್ನೊಂದು ಬಿಂದುವಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಕೆಲಸ ಬೇಕಾಗುತ್ತಲ್ಲ, ನಾವು ಕೆಲಸ ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಯಾವುದೇ ಒಂದು ವಾಹಕ ಆಗಿರ್ಬೋದು, ಇಲ್ಲಿಂದ ಇಲ್ಲಿಗಾಗಿರ್ಬೋದು, ಇಲ್ಲಿಂದ ಇಲ್ಲಿಗಾಗಿರ್ಬೋದು, ಯಾವುದೇ ಒಂದು ಸರ್ಕ್ಯೂಟಲ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ನಾವು ಒಂದು ಚಾರ್ಜ್ನ ತಗೊಂಡು ಹೋಗ್ತಿದ್ದೇವೆ ಅಂದರೆ ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ಆ ಒಂದು ವರ್ಕ್ಗೆ ನಾವೇನಂತ ಕರಿತೀವಿ, ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ಟಿವಿ ರಿಮೋಟ್ನಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು ಅಂತ ಕ್ವಶನ್ ಕೇಳಿದೆ. ದ ವೇವ್ ಯೂಸ್ಡ್ ಇನ್ ಕಾಮನ್ ಟಿವಿ ರಿಮೋಟ್ ಕಂಟ್ರೋಲ್ ಆರ್ ಎಕ್ಸ್ ರೇಸ್, UV ರೇಸ್, ಇನ್ಫ್ರಾರೆಡ್ ರೇಸ್ ಅಂಡ್ ಗಾಮಾ ರೇಸ್ ಅಂತ ಕೇಳಿದ್ದಾರೆ. ಸೊ ಪಾಸ್ ಮಾಡಿ ಆನ್ಸರ್ ಮಾಡಿ, ಇದಕ್ಕೆ ಪಾಸ್ ಮಾಡಿ ಆನ್ಸರ್ ಮಾಡಿ. ಪಾಸ್ ಮಾಡಿ ಆನ್ಸರ್ ಮಾಡಿ. ನೋಡಿ, ಎಕ್ಸ್ ರೇಸ್ನ ನಾವು ಯೂಸ್ ಮಾಡ್ತೀವಾ? ನೋ, ಎಕ್ಸ್ ರೇಸ್ನ ನಾವು ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್, ನೇರಳಾತೀತ ವಿಕಿರಣ ಯೂಸ್ ಮಾಡ್ತೀವಾ? ನೇರಳಾತೀತ ವಿಕಿರಣ ಯೂಸ್ ಮಾಡೋದಿಲ್ಲ. ಗಾಮಾ ರೇಸ್ನ ಯೂಸ್ ಮಾಡೋದಿಲ್ಲ. ಬಟ್ ಅವಗೆಂಪು ವಿಕಿರಣನ ನಾವು ಯೂಸ್ ಮಾಡ್ತೀವಿ ಟಿವಿ ರಿಮೋಟ್ಸಲ್ಲಿ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಒಂದು EM ವೇವ್ಸ್ ಅಂತ ಬರುತ್ತಲ್ಲ, EM ವೇವ್ಸ್, ಒಂದು EM ವೇವ್ಸಲ್ಲಿ ಒಂದು ವೇವ್ಸ್ ಬರುತ್ತೆ, ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ
ಫಸ್ಟ್ಗೆ ಏನು ಬರುತ್ತೆ, ರೇಡಿಯೋ ವೇವ್ಸ್ ಬರುತ್ತೆ, ರೇಡಿಯೋ ವೇವ್ಸ್. ನೆಕ್ಸ್ಟು ಮೈಕ್ರೋವೇವ್ಸ್, ಮೈಕ್ರೋ ಬರುತ್ತೆ. ನೆಕ್ಸ್ಟು ಇನ್ಫ್ರಾರೆಡ್ ಬರುತ್ತೆ, ಇನ್ಫ್ರಾರೆಡ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ, ಆಫ್ಟರ್ ಇನ್ಫ್ರಾರೆಡ್ ವಿಸಿಬಲ್ ಬರುತ್ತೆ, ವಿಸಿಬಲ್ ಬರುತ್ತೆ. ಆಫ್ಟರ್ ವಿಸಿಬಲ್ ಯಾವ್ದು ಬರುತ್ತೆ, ನಮಗೆ ಯು ವಿ ಬರುತ್ತೆ. ಆಫ್ಟರ್ ಯು ವಿ ಯಾವ್ದು ಬರುತ್ತೆ, ಎಕ್ಸ್ರೇಸ್ ಅಲ್ವಾ, ಎಸ್ ಎಕ್ಸ್ರೇ ಬರುತ್ತೆ. ಸೊ ಆಫ್ಟರ್ ಯಾವ್ದು ಬರುತ್ತೆ, ಗಾಮಾ ಬರುತ್ತೆ. ಓಕೆ, ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ, ವೇವ್ ಲೆಂತ್. ವೇವ್ ಲೆಂತ್ ಅಂತ ಏನಂತ ಕರಿತೀವಿ, ತರಂಗ ದೂರ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಲ್ಲ, ಫ್ರೀಕ್ವೆನ್ಸಿ, ಆವೃತ್ತಿ, ಆವೃತ್ತಿ ಅಂತ ಕರಿತೀವಿ. ಸೊ ಯಾವ ರೀತಿ ಒಂದು ಡಿಪೆಂಡ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ನಾವು ಒಂದು ರೇಡಿಯೋ ವೇವ್ಸಿಂದ ಯಾವುದಕ್ಕೆ ಹೋದಂಗೆಲ್ಲ, ಗಾಮಾಗೆ ಹೋದಂಗೆಲ್ಲ, ರೇಡಿಯೋ ವೇವ್ಸಿಂದ ಗಾಮಾಗೆ ಹೋದಂಗೆಲ್ಲ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಲ್ಯಾಂಬ್ಡಾ ಅಥವಾ ತರಂಗ ದೂರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ತರಂಗ ದೂರ ಅಂದರೆ ಲ್ಯಾಂಬ್ಡಾ, ಫ್ರೀಕ್ವೆನ್ಸಿ ಅಂದರೆ ಎಫ್ ಆರ್ ನ್ಯೂ ಅಂತ ಕರಿತೀವಿ ಥರ. ಸೊ ನಿಮಗಿದು ಮೆನ್ಷನ್ ಆಗಿಲ್ಲ, ಜಸ್ಟ್ ಗೋ ವಿತ್ ದಿಸ್ ಎಫ್. ಓಕೆ, ಸೊ ನೋಡಿ ಇಲ್ಲಿ ನಾವು ರೇಡಿಯೋ ವೇವ್ಸಿಂದ ಈ ಒಂದು ಗಾಮಾ ರೇಸ್ಗೆ ಹೋದಂಗೆಲ್ಲ ಈ ಒಂದು ಫ್ರೀಕ್ವೆನ್ಸಿ ಆವೃತ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಲ್ಯಾಂಬ್ಡಾ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ತರಂಗ ದೂರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡರ್ಸ್ಟುಡ್. ಅದೇ ರೀತಿ ನಾವು ಗಾಮಾ ರೇಸಿಂದ, ಈ ಒಂದು ಗಾಮಾ ರೇಸಿಂದ ನಾವು ರೇಡಿಯೋ ವೇವ್ ಕಡೆ ಹೋದಂಗೆಲ್ಲ, ಗಾಮಾ ರೇಸಿಂದ ರೇಡಿಯೋ ವೇವ್ ಕಡೆ ಹೋದಂಗೆಲ್ಲ ಏನಾಗುತ್ತೆ, ಲ್ಯಾಂಬ್ಡಾ ಅನ್ನೋದು ಜಾಸ್ತಿ ಆಗುತ್ತೆ, ವೇವ್ ಲೆಂತ್ ತರಂಗ ದೂರ ಅನ್ನೋದು ಜಾಸ್ತಿ ಆಗುತ್ತೆ, ನೆಕ್ಸ್ಟು ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅಂಡರ್ಸ್ಟುಡ್. ಸೊ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ನಮಗೆ ವಿಸಿಬಲಲ್ಲಿ ಎಷ್ಟು ಒಂದು ಕಲರ್ಸ್ ಇದೆ, ವಿಬ್ ಗಯಾರ್ ಇದೆಯಲ್ಲ, ವಿಸಿಬಲಲ್ಲಿ ವಿಬ್ ಗಯಾರ್ ಇದೆ. ಸೊ ನಾನು ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ, ಇಲ್ಲಿ ವಿಬ್ ಗಯಾರ್ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತದೆ, ಫಾರ್ ಎಕ್ಸಾಂಪಲ್ ಇದು ರೇಡಿಯೋ ಅಂತ ಇಟ್ಕೊಳ್ಳಿ, ರೇಡಿಯೋ ವೇವ್ಸ್. ನೆಕ್ಸ್ಟ್ ಬರೋದು ಯಾವುದು, ಮೈಕ್ರೋ. ನೆಕ್ಸ್ಟ್ ಬರೋದು ಯಾವುದು, ಇನ್ಫ್ರಾರೆಡ್ ಆಗಿದ ತಕ್ಷಣ ಏನಾಗುತ್ತೆ, ವಿಸಿಬಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ದಿಸ್ ಇಸ್ ವಿಸಿಬಲ್. ಓಕೆ, ಸೊ ಇದಾದ ತಕ್ಷಣ ಯಾವ್ದು ಸ್ಟಾರ್ಟ್ ಆಗುತ್ತೆ, ಯು ವಿ ಸ್ಟಾರ್ಟ್ ಆಗುತ್ತೆ, ಅಲ್ಟ್ರಾ ವೈಲೆಟ್. ಸೊ ನೋಡಿ ಇಲ್ಲಿ ಯಾವ ರೀತಿ ಒಂದು ನೆನ್ಪಿಟ್ಕೊಳ್ಳೋದು ಅಂತ, ಇನ್ಫ್ರಾರೆಡ್ ಆಗಿದ ತಕ್ಷಣ ನಮಗೆ ಈ ಒಂದು ವಿಬ್ಗೈರಲ್ಲಿ 7 ಕಲರ್ಸ್ ಇರುತ್ತಲ್ಲ, ಇನ್ಫ್ರಾರೆಡ್ಡಲ್ಲಿ ರೆಡ್ ಇದೆಯಲ್ಲ, ಈ ಒಂದು ರೆಡ್ ಇನ್ಫ್ರಾರೆಡ್ ಆಗಿದ ತಕ್ಷಣ ನಮಗೆ ರೆಡ್ ಕಲರ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದಿದ ತಕ್ಷಣ ಯು ವಿ ಆಯ್ತಲ್ಲ, ವೈಲೆಟ್ ಆಗುತ್ತಲ್ಲ, ವೈಲೆಟ್ ಆಗಿದ ತಕ್ಷಣ ಅಲ್ಟ್ರಾ ವೈಲೆಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟುಡ್, ಅರ್ಥ ಆಯ್ತಲ್ವಾ? ಸೊ ನಾನು ಇನ್ನೊಂದು ಇದು ತಗೊಂಡು ನೀಟಾಗಿ ಬರಿತೀನಿ ನೋಡಿ, ಇಲ್ಲಿ ಒಂದು ಸ್ಲೈಡ್ ತಗೋತೀನಿ, ಎಂಪ್ಟಿ ಸ್ಲೈಡು. ಸೊ ನೋಡಿ ಇಲ್ಲಿ EM ವೇವ್ಸ್ ಅಂದರೆ ವಿದ್ಯುತ್ ಕಾಂತೀಯ ವಿಕಿರಣ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತದೆ, ರೇಡಿಯೋ ವೇವ್ ಬರ್ತದೆ, ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್ ಆಗಿದ ತಕ್ಷಣ ವಿಸಿಬಲ್ ಅಲ್ವಾ, ವಿಸಿಬಲಲ್ಲಿ ನಮ್ಗೆ ಏನು ಬರುತ್ತೆ, ವೈಲೆಟ್, ವಿಬ್, GYOR ಅಂತ ಬರುತ್ತೆ, ಇದೆಲ್ಲ ಸೇರಿ ವಿಸಿಬಲ್. ಸೊ ನೆಕ್ಸ್ಟ್ ಏನು ಬರುತ್ತೆ, ವಿಸಿಬಲ್ ಆಗಿದ ತಕ್ಷಣ ಯು ವಿ ಬರುತ್ತೆ. ಸೊ ಇಲ್ಲಿ ನೋಡಿ ವಿಸಿಬಲ್ಲು ಮತ್ತು ವಿಸಿಬಲಲ್ಲಿ ನಮ್ಗೆ ಏನು ಬರುತ್ತೆ, 7 ಕಲರ್ಸ್ ಬರುತ್ತಲ್ಲ, ಆ ಒಂದು 7 ಕಲರ್ಸಲ್ಲಿ ಒಂದು ವೇವ್ ಲೆಂತ್ ಫ್ರೀಕ್ವೆನ್ಸಿ ಯಾವ ರೀತಿ ಒಂದು ವೇರಿ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಇನ್ಫ್ರಾರೆಡ್ ಆಗಿದ ತಕ್ಷಣ ನಮಗೆ ರೆಡ್ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ವೈಲೆಟ್ ಆಗಿದ ತಕ್ಷಣ ನಮಗೆ ಅಲ್ಟ್ರಾ ವೈಲೆಟ್ ಸ್ಟಾರ್ಟ್ ಆಗ್ತದೆ. ಈ ಥರ ನೆನ್ಪಿಟ್ಕೊಳ್ಳಿ.
ಓಕೆ, ಇದರಲ್ಲಿ ಅಷ್ಟೇ ನಾವು ವೈಲೆಟ್ಟಿಂದ ರೆಡ್ಗೆ ಹೋದಂಗೆಲ್ಲ ಏನಾಗುತ್ತೆ, ವೇವ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ, ತರಂಗ ದೂರ ಅನ್ನೋದು ವೇವ್ ಲೆಂತ್ ಅಂದರೆ ತರಂಗ ದೂರ ಅನ್ನೋದು ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾವು ಒಂದು ಆರಿಂದ ವಿಗೆ ಹೋದಂಗೆಲ್ಲ ಲ್ಯಾಂಬ್ಡಾ ಅನ್ನೋದು ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಈ ಒಂದು ಸಿಗ್ನಲ್ಸಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ಸ್ ಆಗಿರ್ಬೋದು, ಅಥವಾ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಮಲೆನಾಡು ಸೈಡ್ ಹೋದರೆ, ಚಿಕ್ಕಮಂಗ್ಳೂರು ಅಥವಾ ಕೊಡಗು ಆ ಥರ ಎಲ್ಲ ಹೋದರೆ ಏನಾಗುತ್ತೆ, ನಮಗೆ ಒಂದು ಲೈಟ್ ಅನ್ನೋದು ಆ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಆಗಿರ್ಬೋದು, ಒಂದು ಲೈಟ್ ಅನ್ನೋದು ಒಂದು ರೆಡ್ ಕಲರ್ ಅನ್ನೋದು ಜಾಸ್ತಿ ತೋರಿಸ್ತಾ ಇರುತ್ತೆ. ಅಂದರೆ ಅಲ್ಲಿ ಮಂಜಿರುತ್ತೆ, ಈ ಒಂದು ದರ್ ಇಸ್ ಎ ಫಾಗ್, ನಮಗೆ ಒಂದು ಲೈಟ್ ಅನ್ನೋದು ಅಪಿಯರ್ ಆಗ್ತಾ ಇರುತ್ತೆ, ರೆಡ್ ಕಲರ್ ಅನ್ನೋದು ಅಪಿಯರ್ ಆಗ್ತಿರುತ್ತೆ. ಯಾಕಂದರೆ ಅದು ತುಂಬ ದೂರದವರೆಗೆ ಒಂದು ಕಾಣಿಸೋ ಒಂದು ಪ್ರಾಪರ್ಟಿ ಇದೆ, ವೇವ್ ಲೆಂತ್ ಅನ್ನೋದು ಜಾಸ್ತಿ ಇದೆ, ತರಂಗ ದೂರ ಅನ್ನೋದು ಜಾಸ್ತಿ ಇದೆ, ಯಾವುದಕ್ಕೆ, ರೆಡ್ ಕಲರ್ಗೆ. ಸೊ ಇಲ್ಲೇ ಕಾಣಿಸ್ತಿದೆಯಲ್ಲ, ವೈಲೆಟಿಂದ ರೆಡ್ಗೆ ಹೋದಂಗೆಲ್ಲ ರೆಡ್ಗೆ ಒಂದು ತರಂಗ ದೂರ ಅನ್ನೋದು ಜಾಸ್ತಿ ಇರುತ್ತೆ, ಆದ್ದರಿಂದ ಒಂದು ಲೈಟ್ ರೆಡ್ ಕಲರ್ನ ಯೂಸ್ ಮಾಡ್ತಾರೆ. ನಾಟ್ ಓನ್ಲಿ ಹಿಯರ್, ಆಂಬ್ಯುಲೆನ್ಸಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಆರಾಮಾಗಿ ನಮಗೆ ಕಾಣಬೇಕದು, ಆದ್ದರಿಂದ ಈ ಒಂದು ರೆಡ್ ಕಲರ್ನ ಯೂಸ್ ಮಾಡ್ತಾರೆ. ತುಂಬ ದೂರದ ಒಂದು ಡಿಸ್ಟೆನ್ಸ್ವರೆಗೂ ಇದು ಕಾಣುತ್ತೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಸೊ ಇನ್ನೂ ಫುಲ್ ಡೀಟೇಲಾಗಿ ಬೇಕು ಅಂದರೆ ನಂದು ಫಿಸಿಕ್ಸ್ ಕ್ಲಾಸಲ್ಲಿ ಒಂದು ಇದೆ, ಈ ವಿಡಿಯೋ ಇದೆ, ಅದು ಸಾಕಾಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಇನ್ನೊಂದು ಸರಿ ನಾವು ಸ್ಟಾರ್ಟ್ ಮಾಡೋಣ. ಅಂಡರ್ಸ್ಟುಡ್? ಎಸ್. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಇನ್ಫ್ರಾರೆಡ್ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, 10th ಕ್ವಶನ್ ಏನು ಕೇಳಿದರೆ, ವಕ್ರತಾ ತ್ರಿಜ್ಯ ಅಂದರೆ ಆರ್ ಮತ್ತು ಸಂಗಮ ದೂರ ಸ್ಮಾಲ್ ಎಫ್ಗಳ ನಡುವಿನ ಸಂಬಂಧವನ್ನು ಯಾವುದು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ದ ಫೋಕಲ್ ಲೆಂತ್ ಆಫ್ ದ ಸ್ಪೆರಿಕಲ್ ಮಿರರ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇದು ಬೇಕು ಅಂದರೆ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ತಗೋತೀನಿ, ಇಲ್ಲಿ ನೋಡಿ, ನಾನೊಂದು ಹ್ಯಾಲೋ ಸ್ಪಿಯರ್ ತಗೋತೀನಿ, ಒಂದು ಸ್ಪೆರಿಕಲ್ ಶೇಪ್ ಒಂದು ಇದು ತಗೋತೀನಿ. ಸೊ ಇದರಲ್ಲಿ ಒಂದು ಪಾರ್ಟ್ನಷ್ಟೇ ನಾನು ಯೂಸ್ ಮಾಡ್ತೀನಿ, ಇಷ್ಟೇ ಯೂಸ್ ಮಾಡಿಬಿಟ್ಟು ಸೊ ಇಲ್ಲಿ ಒಂದು ಲೈನಿಂಗ್ ಹಾಕ್ತೀನಿ. ಓಕೆನಾ? ಸೊ ಇದು ಮಿಡ್ ಪಾಯಿಂಟ್ ಆಫ್ ದ ಪೋಲ್ ಏನಿದೆಯಲ್ಲ, ಇದಕ್ಕೆ ನಾವು ಮಿಡ್ ಪಾಯಿಂಟ್ ಆಫ್ ದ ಮಿರರ್, ಇದನ್ನ ಮಿರರ್ ಅಂತ ತಗೋತೀನಿ, ದರ್ಪಣ ಅಂತ ಕರಿತೀವಿ, ದರ್ಪಣ. ಸೊ ಮಿಡ್ ಪಾಯಿಂಟ್ ಆಫ್ ದ ಮಿರರ್ ಇಸ್ ಕಾಲ್ಡ್ ಆಸ್ ಪೋಲ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಏನು ಬರುತ್ತೆ, ಸಿ ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಸಿ ಅಂದರೆ ಏನು, ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಏನು ಬರುತ್ತೆ, ಎಫ್ ಬರುತ್ತೆ, ಫೋಕಸ್ ಅಂತ ಕರಿತೀವಿ, ಸಂಗಮ ಬಿಂದು ಅಂತ ಕರಿತೀವಿ. ಓಕೆನಾ? ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಂತ ಕರಿತೀವಿ, ಪೋಲಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ನಾವು ಆರ್ ಅಂತ ಕರಿತೀವಿ, ರೇಡಿಯಸ್ ಆಫ್ ಅ ಕರ್ವೇಚರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ಗೆ ನಾವು ಸ್ಮಾಲ್ ಎಫ್ ಅಂತ ಕರಿತೀವಿ. ಸಿ ಸ್ಮಾಲ್ ಎಫ್ ಅನ್ನೋದು ಫೋಕಲ್ ಲೆಂತ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸಂಗಮ ದೂರ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಪಿಟಲ್ ಎಫ್ ಅನ್ನೋದು ಫೋಕಸ್ ಆಗಿರುತ್ತೆ, ಫೋಕಸ್. ಸಂಗಮ ಬಿಂದು ಅಂತ ಕರಿತೀವಿ, ಸಂಗಮ ಬಿಂದು ಅಂತ ಕರಿತೀವಿ. ಓಕೆನಾ? ಸೊ ಹಾಗಾದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಹಿಯರ್ ಟು ಹಿಯರ್ ಅಂದರೆ ನೋಡಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಡಿಸ್ಟೆನ್ಸು ಎಫ್ಗೆ ಎಷ್ಟಿರುತ್ತೋ ಎಫ್ ಇಂದ ಒಂದು ಪೋಲ್ಗೆ ಅಷ್ಟೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದು ಡೆರಿವೇಷನ್ ಇದೆ, ಬಟ್ ಡೆರಿವೇಷನ್ ಎಲ್ಲ ನಿಮ್ಗೆ ಬೇಕಾಗಿಲ್ಲ, ಜಸ್ಟ್ ಒಂದು ರಿಲೇಷನ್ನ ತಿಳ್ಕೊಂಡ್ರೆ ಸಾಕು. ನೋಡಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಫಾರ್ ಎಕ್ಸಾಂಪಲ್ 10 ಸೆಂಟಿಮೀಟರ್ ಇದೆ ಫೋಕಸ್ಗೆ. ಸೊ 10 ಫೋಕಸ್ಸಿಂದ ಒಂದು ಪೋಲ್ಗೆ ಕೂಡ 10 ಸೆಂಟಿಮೀಟರ್ ಇರುತ್ತೆ. ಓಕೆ, ಅಂಡರ್ಸ್ಟುಡ್? ಸೊ ಹಾಗಾದರೆ ರಿಲೇಷನ್ ಬಿಟ್ವೀನ್ ದಿಸ್ ಅಂಡ್ ಏನು ಅಂದರೆ, ಇಲ್ಲಿಂದ ಇಲ್ಲಿರೋ ಒಂದು ಡಿಸ್ಟೆನ್ಸ್ಗೆ ನಾವು ಆರ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿಗೆ ಎಫ್ ಇಂದ ಪಿಗೆ ಇರೋ ಡಿಸ್ಟೆನ್ಸ್ಗೆ ಎಫ್ ಅಂತ ಕರಿತೀವಲ್ವಾ. ಹಾಗಾದರೆ ಆರ್ ಇಸ್ ಈಕ್ವಲ್ ಟು 2f ಅಂತ ಬರೀಬೋದಾ, ಆರ್ ಇಸ್ ಈಕ್ವಲ್ ಟು 2f ಅಂತ ಬರೀಬೋದಾ, ಆರ್ ಎಫ್ ಇಸ್ ಈಕ್ವಲ್ ಟು r/2 ಅಂತ ಬರೀಬೋದಾ, ರೈಟ್? ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿದ್ರೂ ನಿಮ್ಮ ಆನ್ಸರು ಕರೆಕ್ಟ್ ಆಗಿರುತ್ತೆ. ನೋಡಿ, ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ ಟು 2fನ ಕೊಟ್ಟಿದ್ದಾರೆ. ಸೊ ಆರ್ ಇಸ್ ಈಕ್ವಲ್ ಟು f/2 ಕೊಟ್ಟಿದ್ದಾರೆ. ನೋ, ಇದು ರಾಂಗ್ ಇದೆ. ಎಫ್ ಇಸ್ ಈಕ್ವಲ್ ಟು 2r ಇದೆ, ಎಫ್ ಇಸ್ ಈಕ್ವಲ್ ಟು 2r ಇದೆ. ನೋ, ಇದು ರಾಂಗ್ ಇದೆ. ಎಫ್ ಇಸ್ ಈಕ್ವಲ್ ಟು 2r/3 ಇದೆ, ಇದು ರಾಂಗ್ ಇದೆ. ಸೊ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ತೀನಿ ನೋಡಿ. ವಾಟ್ ಈಸ್ ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್. ವಾಟ್ ಎಕ್ಸಾಕ್ಟ್ಲಿ ದಿ ಸೆಂಟರ್ ಆಫ್ ಕರ್ವೇಚರ್ ಅಂದರೆ, ಇಟ್ ಈಸ್ ಅ ಸೆಂಟರ್ ಆಫ್ ದ ಸ್ಪಿಯರ್ ಇನ್ ವಿಚ್ ಮಿರರ್ ಟೇಕ್ಸ್ ಅ ಪಾರ್ಟ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಆರ್ ಅಂತ ಕರಿತೀವಿ. ಇಟ್ ಈಸ್ ಅ ರೇಡಿಯಸ್ ಆಫ್ ದ ಸ್ಪಿಯರ್ ಇನ್ ವಿಚ್ ಮಿರರ್ ಟೇಕ್ಸ್ ಅ ಪಾರ್ಟ್. ನೆಕ್ಸ್ಟ್ ಎಫ್ ಅಂದರೆ ಏನು, ಫೋಕಸ್. ಸೊ ಹಿಂಗೆ ಬಂದು ರೇಸು
ರಿಫ್ಲೆಕ್ಟ್ ಆಗಿಬಿಟ್ಟು ಪ್ರತಿಫಲನ ಆಗಿ ಒಂದು ಫೋಕಸ್ ಮೂಲಕ ಹೋಗುತ್ತಲ್ಲ, ಆ ಬಿಂದುವಿಗೆ ನಾವು ಫೋಕಸ್ ಅಂತ ಕರಿತೀವಿ. ಎಲ್ಲಿ? ಪ್ರಧಾನ ಅಕ್ಷದ ಮೇಲೆ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಎಕ್ಸ್ ವೈ ಆರ್ ಎಕ್ಸ್ ಎಕ್ಸ್ ಡ್ಯಾಶ್ ಇದನ್ನ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆಕ್ಸಿಸ್ ಅಥವಾ ಕನ್ನಡದಲ್ಲಿ ಪ್ರಧಾನ ಅಕ್ಷ ಅಂತ ಕರಿತೀವಿ. ಓಕೆ, ಸೊ ವಾಟ್ ಎಕ್ಸಾಕ್ಟ್ಲಿ ದಿಸ್ ಪ್ರಧಾನ ಅಕ್ಷ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ದ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದ ಪೋಲ್ ಆಫ್ ದ ಮಿರರ್. ಅದನ್ನ ನಾವೇನಂತ ಕರಿತೀವಿ? ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೇನಿದೆ? ಫೋಕಲ್ ಅಂತಂದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಫೋಕಸ್ ಟು ದ ಪೋಲ್ ಅಂತ ಕರಿತೀವಿ. ವಾಟ್ ಎಕ್ಸಾಕ್ಟ್ಲಿ ದಿಸ್ ಪೋಲ್ ಅಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಮಿರರ್. ಮಿಡ್ ಪಾಯಿಂಟ್ ಆಫ್ ದ ಮಿರರ್ಗೆ ನಾವೇನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ. ಅಂಡರ್ಸ್ಟುಡ್? ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ನೋಡಿ 11th ಕ್ವಶನ್ ಈ ಥರದ. ಇಫ್ 10 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಬಿಟ್ವೀನ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ 4 ವೋಲ್ಟ್ ದೆನ್ ವರ್ಕ್ ಡನ್ ಈಸ್. 4 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 10 ಕೂಲಮ್ಗಳ ಆವೇಶಗಳು ಪ್ರವಹಿಸಿದರೆ ನಡೆದ ಕೆಲಸದ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಒಂದು ಕ್ವಶನ್ಸ್ ಕೇಳಿದಾಗ ನಮಗೆ ಫಾರ್ಮುಲಾಸ್ ಅನ್ನೋದು ಗೊತ್ತಿರಬೇಕು. ಸೊ ಫಾರ್ಮುಲಾಸ್ ಗೊತ್ತಿರಬೇಕು ಅಂದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು ನೋಡ್ಕೋಬೇಕು. ಫಸ್ಟ್ ಏನು ಕೊಟ್ಟಿದ್ದಾರೆ? ಚಾರ್ಜ್ನ ಕೊಟ್ಟಿದ್ದಾರೆ. Q ಇಸ್ ಈಕ್ವಲ್ ಟು 1 ಕೂಲಮ್. ನೋಡಿ ಇಲ್ಲಿ 10 ಕೂಲಮ್ ಆಗುತ್ತೆ. 10 ಕೂಲಮ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವೋಲ್ಟ್ ಅಂದರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ V ಇಸ್ ಈಕ್ವಲ್ ಟು 4 ವೋಲ್ಟ್ ಆಗಿರುತ್ತೆ. ಸೊ ವಾಟ್ ದೇರ್ ಆಸ್ಕಿಂಗ್ ಅಬೌಟ್ ವರ್ಕ್ ಡನ್, ನಡೆದ ಕೆಲಸದ ಪ್ರಮಾಣ. W ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಆಗಿರುತ್ತೆ. ಓಕೆನಾ? ಸೊ ಹಾಗಾದರೆ ಒಂದು ವಾಟ್ ಈಸ್ ದ ಫಾರ್ಮುಲಾ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಚಾರ್ಜ್, ವೋಲ್ಟ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ವರ್ಕ್ ಡನ್ ಅಂದರೆ, ಸೊ ನಮಗೆ ಗೊತ್ತಿದೆ V ಇಸ್ ಈಕ್ವಲ್ ಟು, ನಾವು ಮುಂದಿನ ಒಂದು ಇದರಲ್ಲಿ ನೋಡಿದ್ವಿ ಕ್ವಶನಲ್ಲಿ, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಹೌ ಮಚ್ ವರ್ಕ್ ರಿಕ್ವೈರ್ಡ್ ಟು ಡೂ ಟು ಬ್ರಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಹೇಳ್ಬಿಟ್ಟು, ದಟ್ ಈಸ್ V ಇಸ್ ಈಕ್ವಲ್ ಟು W/Q ಆಗುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ? V ಕೊಟ್ಟಿದ್ದಾರೆ, Q ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ W. ದೆನ್ W ಇಸ್ ಈಕ್ವಲ್ ಟು ಏನಾಗುತ್ತೆ? V ಇಂಟು Q ಆಗುತ್ತೆ. ಸೊ V ಅಂದರೆ ಏನು? 4 ಇಂಟು Q ಅಂದರೆ ಏನು? 10 ಆಗುತ್ತೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 40 ಜೂಲ್ ಆಗುತ್ತೆ. ಸೊ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 40 ಜೂಲ್ ಆಗುತ್ತೆ. ಅಂಡರ್ಸ್ಟುಡ್? ಸಿಂಪಲ್ ಅಲ್ವಾ? ಸಿಂಪಲ್ಲೇ, ಬಟ್ ಏನಂದರೆ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಸೊ ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ಸಿಂಪಲ್ ಆಗುತ್ತಾ, ಇಲ್ಲಾಂದರೆ ಇಟ್ಸ್ ಅ ಚಾಲೆಂಜಿಂಗ್ ಒನ್, ರೈಟ್? ಎಸ್, ನೋಡಿ ಇಲ್ಲಿ ಆಪ್ಷನ್ 10 ಇದೆ ರಾಂಗ್, 20 ಇದೆ ರಾಂಗ್, 30 ಇದೆ ರಾಂಗ್. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ ಕ್ವಶನ್ ಈ ಥರ ಇದೆ. ಕಣ್ಣಿನ ಮುಸುರವು ಅಕ್ಷಿಪಟಲದ ಮೇಲೆ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣ ಏನು ಅಂತ ಕ್ವಶನ್ ಕೇಳಿದ್ದಾರೆ. ನೇಚರ್ ಆಫ್ ದ ಇಮೇಜ್ ಫೌಂಡ್ ಬೈ ದ ಐ ಲೆನ್ಸ್ ಆನ್ ದ ರೆಟಿನಾ. ಸೊ ಆನ್ಸರ್ ಮಾಡಿ ಇದಕ್ಕೆ. ಎಸ್, ನೋಡಿ ಇಲ್ಲಿ ಆಪ್ಷನ್ ಏನಿದೆ? ಸತ್ಯ ಮತ್ತು ತಲೆಗೆಳಗಾದ, ಮಿಥ್ಯ ಮತ್ತು ನೇರ, ಸತ್ಯ ಮತ್ತು ನೇರ, ಮಿಥ್ಯ ಮತ್ತು ತಲೆಗೆಳಗಾದ ಅಂತ ಕೇಳಿದ್ದಾರೆ. ರಿಯಲ್ ಆ್ಯಂಡ್ ಇನ್ವರ್ಟೆಡ್, ವರ್ಚುವಲ್ ಆ್ಯಂಡ್ ಅಪ್ರೈಟ್, ರಿಯಲ್ ಆ್ಯಂಡ್ ಅಪ್ರೈಟ್ ಆ್ಯಂಡ್ ವರ್ಚುವಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಕೇಳಿದ್ದಾರೆ. ಓಕೆ, ಸೊ ಒಂದು ರೆಟಿನಾ ಇದೆ, ನಮ್ಮ ಒಂದು ಐ ಅಂತ ಇಟ್ಕೊಳ್ಳಿ. ಐಯಲ್ಲಿ ಯಾವೊಂದು ಲೆನ್ಸ್ ಇರುತ್ತೆ? ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ. ಓಕೆ, ಸೊ ಇದು ರೆಟಿನಾ ಆಗಿರುತ್ತೆ. ಇಲ್ಲಿ ಹೋಗುವ ಒಂದು ಇಮೇಜ್ ಅನ್ನೋದು ಫಾರ್ಮೇಷನ್ ಆಗುತ್ತೆ ಈ ಒಂದು ರೆಟಿನಾ ಮೇಲೆ. ಆ ಒಂದು ರೆಟಿನಾ ಮೇಲೆ ಆಗೋ ಒಂದು ಇಮೇಜು ಯಾವ ರೀತಿ ಇರುತ್ತೆ? ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲ್ ಅಂದರೆ ಸತ್ಯವಾಗಿರುತ್ತೆ, ಅಥವಾ ನೈಜ ಆಗಿರುತ್ತೆ, ನೈಜ. ಸೊ ನೆಕ್ಸ್ಟು ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ? ಇನ್ವರ್ಟೆಡ್ ಆಗಿರುತ್ತೆ. ಇನ್ವರ್ಟೆಡ್ ಆಗಿರುತ್ತೆ ಅಂದರೆ ತಲೆ ಕೆಳಗಾದ, ತಲೆ ಕೆಳಗಾದ ಪ್ರತಿಬಿಂಬ ಆಗಿರುತ್ತೆ. ಈ ಒಂದು ರೆಟಿನಾ ಮೇಲೆ ಏನು ಇದು ಇಮೇಜ್ ಫಾರ್ಮೇಷನ್ ಆಗುತ್ತಲ್ಲ, ಮತ್ತೆ ಒಂದು ಬ್ರೈನ್ಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ಬರೋದು ನಮಗೆ ಕರೆಕ್ಟ್ ಇಮೇಜು ಫಾರ್ಮೇಷನ್ ಆಗುತ್ತೆ, ಕರೆಕ್ಟ್ ಇಮೇಜ್ ಆಗಿ ಗೊತ್ತಾಗುತ್ತೆ. ಇಷ್ಟೊಂದು ರೆಸ್ಪಾನ್ಸ್ ಅನ್ನೋದು ಕ್ವಿಕ್ ಆಗಿ ನಡೀತಾ ಹೋಗುತ್ತೆ, ರೈಟ್? ಎಸ್. ಸೊ ಹಾಗಾದರೆ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಅ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ರೆಟಿನಾ ಮೇಲೆ ಫಾರ್ಮೇಷನ್ ಆಗೋ ಇಮೇಜ್ ಯಾವ ರೀತಿ ಇರುತ್ತೆ? ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ, ಸೊ ಇದು
ಅಶ್ವಮಂಡಲ ಅಂತ ಕರಿತೀವಿ. ಓಕೆ, ಸೊ ನೋಡಿ ಇಲ್ಲಿ ಅಶ್ವಮಂಡಲ ಉಂಟಾಗದಂತೆ ತಡೆಯಲು ಬಳಸುವ ಸುರಕ್ಷಾ ಸಾಧನ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಸೇಫ್ಟಿ ಡಿವೈಸ್ ಯೂಸ್ ಟು ಪ್ರಿವೆಂಟ್ ಶಾರ್ಟ್ ಸರ್ಕ್ಯೂಟ್ಸ್? ಓಕೆ, ಸೊ ಏನು ಕೊಟ್ಟಿದ್ದಾರೆ? ರೆಸಿಸ್ಟರ್ ಕೊಟ್ಟಿದ್ದಾರೆ, ಫ್ಯೂಸ್ ಕೊಟ್ಟಿದ್ದಾರೆ, ಸ್ವಿಚ್ ಕೊಟ್ಟಿದ್ದಾರೆ, ಟ್ರಾನ್ಸಿಸ್ಟರ್ ಕೊಟ್ಟಿದ್ದಾರೆ. ಓಕೆ, ಅಂಡರ್ಸ್ಟುಡ್. ಸೊ ಹಾಗಾದ್ರೆ ಏನಪ್ಪ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನ ನಾವು ಒಂದು ತಡಿಲಿಕ್ಕೆ, ವಾಟ್ ಯು ಮೀನ್ ಬೈ ಶಾರ್ಟ್ ಸರ್ಕ್ಯೂಟ್? ಒನ್ ಲೈವ್ ವೈರ್ ಕಾಂಟ್ಯಾಕ್ಟ್ ವಿತ್ ಅ ನ್ಯೂಟ್ರಲ್ ವೈರ್, ಅದಕ್ಕೆ ಅವಾಗ ಒಂದು ಏನಾಗುತ್ತೆ, ಈ ಒಂದು ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಆಗುತ್ತೆ. ಇಲ್ಲಾಂದ್ರೆ ತುಂಬ ಕರೆಂಟ್ ಯಥೇಚ್ಛವಾಗಿ ಬರ್ತಿದೆ ಅಂದರೆ ಅವಾಗ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಹಾಗಾದರೆ ಅದನ್ನ ತಡಿಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಫ್ಯೂಸ್ನ ಯೂಸ್ ಮಾಡ್ತೀವಿ. ಇಲ್ಲೊಂದು ಕರೆಂಟ್ ಹಿಂಗೆ ಬರ್ತಿದೆ ನಮ್ಮ ಮನೆಗೆ, ಇಲ್ಲಿ ನಾವೇನು ಮಾಡ್ತೀವಿ? ಫ್ಯೂಸ್ನ ಯೂಸ್ ಮಾಡ್ತೀವಿ. ಫ್ಯೂಸ್ ಈ ಕಡೆ ಏನಾಗುತ್ತೆ, ಇಲ್ಲಿ ಲೈಟ್ ಇರುತ್ತೆ, ಇನ್ನೊಂದು ಕಡೆ ಟಿ ವಿ ಇರುತ್ತೆ, ಇನ್ನೊಂದು ಕಡೆ ಏನಾಗುತ್ತೆ ಫ್ರಿಜ್ ಇರುತ್ತೆ, ವಾಷಿಂಗ್ ಮಿಷಿನ್ ಇರುತ್ತೆ, ಫ್ಯಾನ್ ಇರುತ್ತೆ, ಬೇರೆ ಬೇರೆ ಎಲ್ಲ ಇರುತ್ತೆ. ಓಕೆ, ಸೊ ಅವಾಗ ಏನು ತುಂಬ ಒಂದು ಕರೆಂಟ್ ಬಂತು ಅಥವಾ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದರೆ ಏನಾಗುತ್ತೆ, ಈ ಒಂದು ಫ್ಯೂಸ್ ಅನ್ನೋದು ಮೆಲ್ಟ್ ಆಗಿಬಿಟ್ಟು ಇದು ಬ್ರೇಕ್ ಡೌನ್ ಆಗಿಬಿಟ್ಟು ಇದು ಕಟ್ ಆಗಿಬಿಡುತ್ತೆ. ವೈರ್ ಕಟ್ ಆದಮೇಲೆ ವೈರ್ ಈ ಥರ ಕಟ್ ಆಗಿಬಿಡುತ್ತೆ, ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇರೋದಿಲ್ಲ, ಕರೆಂಟ್ ಅನ್ನೋದು ಪಾಸ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಇವೆಲ್ಲ ಲೈಟ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಎಲ್ಲ ಸೇಫ್ ಆಗಿರುತ್ತೆ. ಓಕೆ, ಮತ್ತೊಂದು ವಿಷಯ, ಈ ಒಂದು ಫ್ಯೂಸ್ನ ಯಾವ ರೀತಿ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಸರಣಿ ಜೋಡಣೆಯಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸರಣಿ ಜೋಡಣೆ ಅಥವಾ ಸೀರೀಸ್ ಕನೆಕ್ಷನ್ ಆಗಿ ಜೋಡಣೆ ಮಾಡಿರ್ತಾರೆ. ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಎಸ್. ಸೊ ತುಂಬ ಒಂದು ಕರೆಂಟ್ ಬಂದಾಗ ಇದು ಮೆಲ್ಟ್ ಆಗಿಬಿಟ್ಟು ಬ್ರೇಕ್ ಆಗುತ್ತೆ. ಈ ಒಂದು ಅಪ್ಲಿಯನ್ಸಸ್ಸು ಸೇಫ್ ಆಗಿರುತ್ತೆ. ಮತ್ತು ಈ ಒಂದು ಅಪ್ಲಿಯನ್ಸಸ್ಸು ಯಾವ ರೀತಿ ಕನೆಕ್ಷನ್ ಆಗಿರುತ್ತೆ ಅಂದರೆ ಪ್ಯಾರಲಲ್ ಆಗಿ ಕನೆಕ್ಷನ್ ಆಗಿರುತ್ತೆ, ಸಮಾಂತರ ಜೋಡಣೆ. ಓಕೆನಾ? ಅರ್ಥ ಆಯ್ತಲ್ವಾ? ಎಸ್. ಯಾಕೆ ಸಮಾಂತರ ಜೋಡಣೆ ಆಗಬೇಕು? ಒಂದೊಂದಕ್ಕೂ ಕರೆಂಟು ಒಂದೊಂದು ರೀತಿ ಬೇಕಾಗುತ್ತೆ, ಎಲ್ಲದಕ್ಕೂ ಒಂದೇ ಕರೆಂಟ್ ಬೇಕಾಗಿಲ್ಲ. ನಾವು ಒಂದು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲನೂ ಆನ್ ಆಗುತ್ತೆ, ಟಿ ವಿ, ಲೈಟು, ಫ್ಯಾನು ಎಲ್ಲನೂ ಆಗಿದ್ರೆ ಡಸ್ ಇಟ್ ಮೇಕ್ ಸೆನ್ಸ್? ಇಲ್ವಲ್ಲ. ಸೊ ಅದರಿಂದ ಒಂದೊಂದಕ್ಕೂ ಒಂದು ಸ್ವಿಚ್ ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ರಿಲೇಟೆಡ್ ದಿಸ್ ವಿಡಿಯೋಸ್, ವಾಟ್ ಯು ಹ್ಯಾವ್ ಟು ಡೂ? ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ಥರ ಇದೆ. ಬಲಗೈನ ಹೆಬ್ಬೆರಳು ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕದ ತಂತಿಯನ್ನು ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವಿರಿ ಎಂದು ಭಾವಿಸಿಕೊಳ್ಳಿ. ಆಗ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಯಾವುದು ಅಂತ ಕೇಳ್ತಿದ್ದಾರೆ. ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಥಂಬ್ ರೂಲ್, ದ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಹೆಲ್ಡ್ ವಿತ್ ದ ಥಂಬ್ ಪಾಯಿಂಟಿಂಗ್ ಅಪ್ವರ್ಡ್. ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಫಾರ್ ಎಕ್ಸಾಂಪಲ್, ಇದೊಂದು ಕಂಡಕ್ಟರ್ ಅಂತ ಇಟ್ಕೊಳ್ಳಿ. ಅವ್ರೇನು ಹೇಳ್ತಿದ್ದಾರೆ, ಒಂದು ತಂಬನ ಈ ಒಂದು ಕಂಡಕ್ಟರ್ನ ಹಿಟ್ಕೋಬೇಕು, ಸಚ್ ಎ ವೇ ದಟ್ ತಂಬ್ ಅನ್ನೋದು ಅಪ್ವರ್ಡ್ ಇರಬೇಕು, ಈ ರೀತಿ ಒಂದು ಹಿಟ್ಕೋಬೇಕು. ಅರ್ಥ ಆಗ್ತಿದೆ? ಕಾಣ್ತಿದೆಯಲ್ಲ? ಎಸ್. ಈ ರೀತಿ ಇಟ್ಕೊಳ್ಳುವಾಗ ವಿ ಹ್ಯಾವ್ ಟು ಫೋಲ್ಡ್ ದಿಸ್ ಫಿಂಗರ್ಸ್. ಸೊ ಕರ್ಲ್ಡ್ ಫಿಂಗರ್ಸ್ ಅಂತ ಕರಿತೀವಿ. ಈ ಒಂದು ಫಿಂಗರ್ಸ್ ಏನಿದೆಯಲ್ಲ ಇದನ್ನ ಹಿಂಗೆ ಮುಚ್ಚಬೇಕು. ಆವಾಗ ನಮಗೆ ಒಂದು ಡೈರೆಕ್ಷನ್ ಅನ್ನೋದು ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಅದು ಯಾವುದು ಅಂತ ಕೇಳ್ತಾರೆ. ಆಗ ಕಾಂತಕ್ಷೇತ್ರದ ಕಾಂತೀಯ ಬಲ ರೇಖೆಗಳ ದಿಕ್ಕು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಈ ಥರ ಒಂದು ಕಂಡಕ್ಟರ್ ಇದೆ. ಸೊ ಈ ಒಂದು ಕಂಡಕ್ಟರಲ್ಲಿ ಈ ಥರ ನಾವು ತಂಬನ ಇಟ್ಕೋಬೇಕು, ಈ ಕಡೆ ತಂಬನ ಇಟ್ಕೋಬೇಕು ಅಂದರೆ ಹೆಬ್ಬೆರಳು. ಅವಾಗ ಏನಾಗುತ್ತೆ, ನಮ್ಮ ಫಿಂಗರ್ಸ್ ನಾವು ಈ ಥರ ಕ್ಲೋಸ್ ಮಾಡ್ತೀವಲ್ವಾ, ಸೊ ಅವಾಗ ಏನಾಗುತ್ತೆ, ಒಂದು ಈ ರೀತಿ ಒಂದು ಫಾರ್ಮೇಷನ್ ಅನ್ನೋದು ಆಗುತ್ತೆ ನಮಗೆ. ಈ ರೀತಿ ನಾವು ಫೋಲ್ಡ್ ಮಾಡ್ತೀವಿ ನಮ್ಮ ಫಿಂಗರ್ಸ್ನ. ಹೌದಲ್ವಾ? ಹಾಗಾದರೆ ಸೊ ನಾನು ಬರೆದ್ಬಿಡ್ತೀನಿ ನೀಟಾಗಿ. ಈ ರೀತಿ ಒಂದು ಫಾರ್ಮೇಷನ್ನು ಆಗುತ್ತೆ. ಓಕೆನಾ? ವಾಟ್ ದೇರ್ ಆಸ್ಕಿಂಗ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಷನ್ ಆಫ್ ಥಂಬ್ ಪಾಯಿಂಟಿಂಗ್ ಟುವರ್ಡ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡೈರೆಕ್ಷನ್ನ ತೋರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್ ಏನು ನೋಡಿ, ಕೆಳಮುಖವಾಗಿರುತ್ತಾ ಈ ರೀತಿ ಇರುತ್ತಂತೆ, ಸೊ ಮೇಲ್ಮುಖವಾಗಿರುತ್ತಾ ಈ ರೀತಿ ಇರುತ್ತಂತೆ, ಅಪ್ರದಕ್ಷಿಣವಾಗಿರುತ್ತಾ, ಅಪ್ರದಕ್ಷಿಣ ಅಂದರೆ ಹೆಂಗೆ, ಈ ರೀತಿ.
ಸೊ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಕ್ಲಾಕ್ ವೈಸ್ ಪ್ರದಕ್ಷಿಣಕಾರಿ ಇದೆ, ಕ್ಲಾಕ್ ವೈಸ್ ಅಂದರೆ ಈ ರೀತಿ ಇದೆ. ಸೊ ನಾವು ಈ ಪೆನ್ನ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿದಾಗ ಇದು ಏನಾಗುತ್ತೆ, ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ನೀವು ನೋಡ್ತಿದ್ರೆ ಇಟ್ ಈಸ್ ಕ್ಲಾಕ್ ವೈಸ್, ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ನೀವು ಇಟ್ಕೊಂಡು ನೋಡಿ. ಸೊ ನಮ್ಮ ಬೆರಳು ಅನ್ನೋದು ಈ ಥರ ಫೋಲ್ಡ್ ಆಗ್ತದೆ. ಸೊ ಈ ಒಂದು ಡೈರೆಕ್ಷನ್ ಏನಾಗಿರುತ್ತೆ, ದಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿರುತ್ತೆ, ಅಪ್ರದಕ್ಷಿಣಾಕಾರ ಆಗಿರುತ್ತೆ. ಅಂಡರ್ಸ್ಟುಡ್? ಎಸ್. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಅರ್ಥ ಆಗಿದ್ರೂ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಹೆಂಗೆ ಅನಿಸ್ತು ಹೇಳಿ. ಓಕೆ, ಸೊ ದಟ್ ನಿಮ್ಮ ಕಮೆಂಟ್ಸ್ ಎಲ್ಲ ಕೇಳಿದ್ರೆ ನನಗೂ ಒಂದು ಮೋಟಿವೇಶನ್ ಬರುತ್ತೆ, ಸೊ ದಟ್ ಐ ಕ್ಯಾನ್ ಡೂ ಮೋರ್ ವೀಡಿಯೋಸ್. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ವಿಚ್ ಫಾರ್ಮುಲಾ ಈಸ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೇಳಿದ್ದಾರೆ. ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಎಲ್ಲ ಕಡೆನೂ ಈ ಇದೆ. ಸೊ ವಿ ಟಿ ಇದೆ, ಪಿ ಟಿ ಇದೆ, ಆರ್ ಟಿ ಇದೆ, ವಿ ಟಿ ಇದೆ, ಅಗೇನ್ ವಿ ಟಿ ಇದೆ. ಟೇಕ್ ಇಟ್ ಆಸ್ ಐ ಟಿ. ಓಕೆ, ಟೇಕ್ ಇಟ್ ಆಸ್ ಐ ಟಿ. ಓಕೆ, ಸೊ ನೋಡಿ ಇಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಏನು? ಎಲೆಕ್ಟ್ರಿಕಲ್ ಎನರ್ಜಿ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಅದು ಏನಂದರೆ, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ವಿದ್ಯುತ್ ಪ್ರವಾಹ, ಏನಾಗುತ್ತೆ, ವಿದ್ಯುತ್ ಸಾಮರ್ಥ್ಯ ಇಂಟು ಕಾಲ ಆಗುತ್ತೆ. ಕಾಲ, ದಟ್ ಮೀನ್ಸ್ ಎಲೆಕ್ಟ್ರಿಕ್ ಪವರ್ ಪಿ ಅಂಡ್ ಟೈಮ್. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಗಾಟ್ ಇಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಓಮ್ ಎಂಬುದು ಇದರ SI ಏಕಮಾನ ಆಗಿರುತ್ತೆ. ಓಮ್ ಇಸ್ ಅ SI ಯೂನಿಟ್ ಆಫ್ ವಾಟ್? ಸೊ ವಿಭವಾಂತರನ, ರೋಧನ, ವಿದ್ಯುತ್ ಪ್ರವಾಹನ, ವಿದ್ಯುತ್ ಆವೇಶನ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ SI ಯೂನಿಟ್ ಏನು? ಕೂಲಮ್ ಅಂತ ಕರಿತೀವಿ, ಕ್ಯಾಪಿಟಲ್ C. ಓಕೆ, ಸೊ ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್ ಅಂತ ಕರಿತೀವಿ, ಕ್ಯಾಪಿಟಲ್ A. ನೆಕ್ಸ್ಟ್ ರೆಸಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಓಮ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ವೋಲ್ಟ್ ಅಂತ ಕರಿತೀವಿ. ಸೊ ಆದ್ದರಿಂದ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್? ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಬೆಳಕಿನ ವಕ್ರೀಭವನ ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟು ದ ರಿಫ್ರಾಕ್ಷನ್ ಅಂಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಏನು ಕೇಳಿದ್ದಾರೆ? ನಕ್ಷತ್ರಗಳು ಮಿನುಗುತ್ತೆ, ಹೌದಾ? ಥಿಂಕ್ ಮಾಡಿ. ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸುತ್ತಾನೆ, ಹೌದಾ? ಥಿಂಕ್ ಮಾಡಿ. ಗ್ರಹಗಳು ಮಿನುಗುವುದಿಲ್ಲ. ಸ್ಟಾರ್ಸ್ ಟ್ವಿಂಕಲ್ಸ್, ಸ್ಕೈ ಅಪಿಯರ್ಸ್ ಬ್ಲೂ ಆನ್ ಆಸ್ಟ್ರೋನಾಟ್ ಫ್ಲೈಯಿಂಗ್ ವೆರಿ ಹೈ ಆಟಿಟ್ಯೂಡ್, ಅಂಡ್ ದ ಸನ್ ಈಸ್ ವಿಸಿಬಲ್ ಟು ಅಸ್ about 2 minutes before the actual sunrise, and planets do not twinkle. ರಾಂಗ್ ಸ್ಟೇಟ್ಮೆಂಟ್ನ ಪಿಕ್ ಮಾಡಬೇಕು. ಸೊ ಸ್ಟಾರ್ಸ್ ಟ್ವಿಂಕಲ್ ಆಗುತ್ತಾ? ನಕ್ಷತ್ರಗಳು ಮಿನುಗುತ್ತಾ? ಹೌದು, ನಕ್ಷತ್ರಗಳು ಮಿನುಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ಓಕೆ, ನೆಕ್ಸ್ಟ್ ನೋಡಿಲಿ, ಸ್ಕೈ ಅಪಿಯರ್ಸ್ ಬ್ಲೂ ಆನ್ ಆಸ್ಟ್ರೋನಾಟ್ ಫ್ಲೈಯಿಂಗ್ ಆನ್ ವೆರಿ ಹೈ ಆಟಿಟ್ಯೂಡ್. ಸ್ಕೈ ಅನ್ನೋದು ಬ್ಲೂ ಆಗಿ ಕಾಣಿಸೋದಿಲ್ಲ, ಇಟ್ ಈಸ್ ಅಪಿಯರ್ಸ್ ಆಸ್ ಎ ಬ್ಲ್ಯಾಕ್, ಕಪ್ಪಾಗಿ ಕಾಣಿಸುತ್ತೆ, ನೀಲಿಯಾಗಿ ಅಲ್ಲ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೂರ್ಯನು ಸನ್ ಈಸ್ ವಿಸಿಬಲ್ ಆಸ್ ಅಬೌಟ್ 2 minutes ಬಿಫೋರ್ ಆಸ್ ಆಕ್ಚುಯಲ್ ಸನ್ರೈಸ್, ಇದು ರೈಟ್ ಇದೆ. ಸೊ ನೆಕ್ಸ್ಟ್, ಗ್ರಹಗಳು ಮಿನುಗುವುದಿಲ್ಲ. ಆಫ್ ಕೋರ್ಸ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಪ್ಲಾನೆಟ್ಸ್ ಅನ್ನೋದು ಟ್ವಿಂಕಲ್ ಆಗೋದಿಲ್ಲ, ಬಿಕಾಸ್ ನಮಗೆ ಹತ್ರ ಇರುತ್ತೆ, ಅವು ನಮ್ಮ ಭೂಮಿಗೆ ಹತ್ರ ಇರೋದು ಪ್ಲಾನೆಟ್ಸ್ ಆಗಿರುತ್ತೆ, ಅದು ಟ್ವಿಂಕಲ್ ಆಗೋದಿಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ರಾಂಗ್ ಸ್ಟೇಟ್ಮೆಂಟ್ನ ಪಿಕಪ್ ಮಾಡೋಕ್ಕೆ ಹೇಳ್ತಾರೆ. ಸೊ ಬಿ ಇಸ್ ದ ರಾಂಗ್ ಆನ್ಸರ್ ಹಿಯರ್. ಓಕೆ, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ,
ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು? ವಿದ್ಯುತ್ ಬಲ್ಬಿನ ತಂತುಗಳಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳಿದ್ದಾರೆ. ದ ಮೆಟಲ್ ಯೂಸ್ಡ್ ಇನ್ ಫಿಲಮೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಬಂದರೆ ಮ್ಯಾಂಗನೀಸ್, ಟಂಗ್ಸ್ಟನ್, ನಿಕಲ್ ಆ್ಯಂಡ್ ಸೊ ಇದು ಕಾಪರ್ ಆಗಿರುತ್ತೆ, ತಾಮ್ರ. ಓಕೆ, ಸೊ ಮ್ಯಾಂಗನೀಸ್, ಟಂಗ್ಸ್ಟನ್, ನಿಕಲ್ ಆ್ಯಂಡ್ ಕಾಪರ್ ಅಂತ ಕರಿತೀವಿ. ಸೊ ಇಲ್ಲಿ ಬರೋದು ಯಾವುದಪ್ಪ ಅಂದರೆ ದಟ್ ಈಸ್ ಟಂಗ್ಸ್ಟನ್ ಆಗಿರುತ್ತೆ. ಟಂಗ್ಸ್ಟನ್ನ ನಾವು ಒಂದು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತೀವಿ. ಕ್ಲಿಯರ್? ಅಂಡರ್ಸ್ಟುಡ್. ಸೊ ಇದ್ರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 3380 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ, ಐ ಥಿಂಕ್ ಸೊ. ಓಕೆ, 3380 ಇರುತ್ತೆ. ಇದು ಏನಾಗುತ್ತೆ, ತುಂಬ ಒಂದು ಹೀಟ್ನ ಪ್ರೊಡ್ಯೂಸ್ ಮಾಡಿ ಒಂದು ಎಲೆಕ್ಟ್ರಿಕ್ ಕರೆಂಟ್ ಏನೋ ಹೋಗ್ತಿರುತ್ತಲ್ಲ ಬಲ್ಬಲ್ಲಿ, ಅದು ಏನಾಗುತ್ತೆ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟೆಡ್ ಆಸ್ ಅ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ತುಂಬ ಒಂದು ಬಿಸಿ ಆಗಿಬಿಟ್ಟು ಒಂದು ಹೀಟ್ನ ಒಂದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ನಮಗೆ ಬಲ್ಬ್ ಅನ್ನೋದು ಗ್ಲೋ ಆಗುತ್ತೆ. ಅಂಡರ್ಸ್ಟುಡ್? ಅಲ್ಲಿ ನಾವೇನು ಬಳಸ್ತೀವಿ? ಟಂಗ್ಸ್ಟನ್ ಫಿಲಮೆಂಟ್ನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಟಂಗ್ಸ್ಟನ್ ಫಿಲಮೆಂಟ್ನ ಬಳಸ್ತೀವಿ. ಓಕೆನಾ? ಈ ಒಂದು ಫಿಲಮೆಂಟ್ ಜೊತೆಗೆ ಒಂದು ಗ್ಯಾಸಸ್ನ ಯೂಸ್ ಮಾಡ್ತೀವಲ್ವಾ, ಗ್ಯಾಸಸ್, ಅನಿಲಗಳನ್ನ ಯೂಸ್ ಮಾಡ್ತೀವಿ. ಯಾವ ಅನಿಲ ಯೂಸ್ ಮಾಡ್ತೀವಿ ಇಲ್ಲಿ? ಸೊ ನೈಟ್ರೋಜನ್ನ ಯೂಸ್ ಮಾಡ್ತೀವಿ, ನೈಟ್ರೋಜನ್. ನೆಕ್ಸ್ಟು ಆರ್ಗಾನ್, ಸೊ ಸಾರಜನಕ ಅಂತ ಕರಿತೀವಿ, ಸಾರಜನಕ ಮತ್ತು ಆರ್ಗಾನ್ ಅಂತ ಕರಿತೀವಿ. ಈ ಒಂದು ಸಾರಜನಕ ಮತ್ತು ನೈಟ್ರೋಜನ್ ಅನ್ನೋದು ಒಂದು ಇನರ್ಟ್ ಗ್ಯಾಸಸ್ ಆಗಿರುತ್ತೆ, ಅಂದರೆ ಕಡಿಮೆ ಕ್ರಿಯಾಶೀಲ ಆಗಿರುತ್ತೆ, ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುತ್ತೆ. ಆದ್ದರಿಂದ ಒಂದು ಬಲ್ಬಲ್ಲಿ ನಾವು ಬಳಸ್ತೀವಿ, ಯಾವುದೇ ಒಂದು ಅನಿಲದ ಜೊತೆ ಇದು ರಿಯಾಕ್ಟ್ ಮಾಡಬಾರ್ದು. ಓಕೆ, ಅಂಡರ್ಸ್ಟುಡ್? ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಇಸ್ ಅ ಟಂಗ್ಸ್ಟನ್. ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ಈ ಥರದ: ನೇತ್ರತಜ್ಞರು ದೃಷ್ಟಿ ಸರಿಪಡಿಸಲು 2 ಡಯಾಪ್ಟರ್ ಸಾಮರ್ಥ್ಯವನ್ನು ಸೂಚಿಸಿದ್ದಾರೆ. ಆ ಮಸೂರದ ಸಂಗಮ ದೂರ ಎಷ್ಟು? An eye specialist has prescribed a lens power of 2D. To correct vision, what is the focal length of the lens? ನಾವು ನಮಗೇನಾದರೂ ಒಂದು ಐ ಡಿಫೆಕ್ಟ್ ಇರುತ್ತೆ, ನಮಗೆ ಒಂದು ಪವರ್ ಇದೆ ಅಂತ ಇಟ್ಕೊಳ್ಳಿ. ನಾವು ಎಲ್ಲಿಗೆ ಹೋಗ್ತೀವಿ? ಡಾಕ್ಟರ್ ಕಡೆ ಹೋಗ್ತೀವಿ. ಆ ಡಾಕ್ಟರ್ ಏನು ಮಾಡ್ತಾರೆ? ಒಂದು 2 ಡಯಾಪ್ಟರ್ ಸಾಮರ್ಥ್ಯದ ಒಂದು ಮಸೂರವನ್ನು ನಮಗೆ ಸಜೆಸ್ಟ್ ಮಾಡ್ತಾರೆ. ಓಕೆ, 2 ಡಯಾಪ್ಟರ್ ಒಂದು ಪವರ್ ಇರೋ ಒಂದು ಲೆನ್ಸ್ನ ಒಂದು ಸಜೆಸ್ಟ್ ಮಾಡ್ತಾರೆ. ಹಾಗಾದರೆ ಅದಕ್ಕೆ ಫೋಕಲ್ ಲೆಂತ್ ಎಷ್ಟಿರುತ್ತೆ, ಸಂಗಮ ದೂರ ಅಂತೂ ಎಷ್ಟಿರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಓಕೆ, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ಪವರ್? ದಟ್ ಈಸ್ P is equal to 1/F ಆಗಿರುತ್ತೆ. P is equal to 1/F. ಏನು ಕೊಟ್ಟಿದ್ದಾರೆ ಅವರು? Pನ ಕೊಟ್ಟಿದ್ದಾರೆ. P ಎಷ್ಟು ಕೊಟ್ಟಿದ್ದಾರೆ? P is equal to 2 ಡಯಾಪ್ಟರ್. ಸೊ F is equal to ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಅವಾಗ ನಾನು ಇದನ್ನ ರೀಅರೇಂಜ್ ಮಾಡ್ಬೋದಾ? F is equal to 1/P ಆಗುತ್ತೆ. ಸೊ 1/2 ಆಗುತ್ತೆ. ಸೊ ಎಷ್ಟು ಬರುತ್ತೋ ಆನ್ಸರ್ ಮಾಡಿ. ಎಷ್ಟು ಬರುತ್ತೋ ಆನ್ಸರ್ ಮಾಡಿಬಿಟ್ಟು ಪ್ಲೀಸ್ ಡೂ ಕಮೆಂಟ್ ಮಾಡಿ. ಈ ಒಂದು ಕ್ವಶನ್ಗೆ ಕಮೆಂಟ್ ಮಾಡಿ. ಅಂಡರ್ಸ್ಟುಡ್? ಯಾವ ರೀತಿ ಅಂತ ಗೊತ್ತಾಯ್ತಾ? ಈ ಥರ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಕೊಡ್ಬೋದು ಅವರು. ಅವಾಗ ನಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ, ಫಾರ್ಮುಲಾ ಗೊತ್ತಿದ್ರೆ ಆರಾಮ್ಸೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿರುತ್ತೆ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ: ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಬಳಸುವುದು ಯಾವುದು ಅಂತ ಕೇಳಿದ್ದಾರೆ. ವಿಚ್ ಡಿವೈಸ್ ಯೂಸ್ ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆಫ್ ದ ರೆಸಿಸ್ಟೆನ್ಸ್ ಇನ್ ಅ ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ವೋಲ್ಟ್ ಮೀಟರ್, ಆಮೀಟರ್, ಗ್ಯಾಲ್ನೋಮೀಟರ್ ಆ್ಯಂಡ್ ರಿಯೋಸ್ಟಾಟ್ ಅಂತ ಕೊಟ್ಟಿದ್ದಾರೆ. ಸೊ ವೋಲ್ಟ್ ಮೀಟರ್ ಏನು ಮಾಡುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡುತ್ತೆ. ಇಟ್ ವಿಲ್ ಮೆಜರ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇದೇನು ಮಾಡುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡುತ್ತೆ. ಆಮೀಟರ್ ಏನು ಮಾಡುತ್ತೆ? ಕರೆಂಟ್ನ ಮೆಜರ್ ಮಾಡುತ್ತೆ. ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಗ್ಯಾಲ್ನೋಮೀಟರ್ ಏನು ಮಾಡುತ್ತೆ? ಇಟ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಅಷ್ಟೇ. ಸೊ ಒಂದು ಸರ್ಕ್ಯೂಟಲ್ಲಿ, ಒಂದು ವಾಹಕದಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಷ್ಟೇ ಹೇಳೋದಷ್ಟೇ ಯಾವುದಂದ್ರೆ ಗ್ಯಾಲ್ನೋಮೀಟರ್ ಆಗುತ್ತೆ. ಇಟ್ ವಿಲ್ ಡಿಟೆಕ್ಟ್ಸ್ ದ ಪ್ರೆಸೆನ್ಸ್ ಆಫ್ ಕರೆಂಟ್. ಓಕೆನಾ? ನೆಕ್ಸ್ಟ್ ನೋಡಿ, ರಿಯೋಸ್ಟಾಟ್ ಏನಿದೆಯಲ್ಲ, ಈ ಒಂದು ರಿಯೋಸ್ಟಾಟ್ನ ಯೂಸ್ ಮಾಡಿಕೊಂಡು ನಮಗೆ ರೆಸಿಸ್ಟೆನ್ಸ್ ಎಷ್ಟು ಬೇಕೋ ಅಷ್ಟು ಆಲ್ಟರ್ ಮಾಡ್ತಾ ಹೋಗ್ಬೋದು. ಇದನ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕೂಡ ಕರಿತೀವಿ. ವೇರಿಯಬಲ್
ರೆಸಿಸ್ಟರ್ ಅಂತ ಕೂಡ ಕರಿತೀವಿ. ಯಾಕಂದರೆ ನಮಗೆ ಎಷ್ಟು ಬೇಕೋ ನಮಗೆ ಅವಶ್ಯಕತೆಗೆ ತಕ್ಕಂತೆ ಒಂದು ರೆಸಿಸ್ಟೆನ್ಸ್ನ ನಾವು ವೇರಿ ಮಾಡ್ತಾ ಹೋಗ್ಬೋದು, ಕರೆಂಟ್ನ ವೇರಿ ಮಾಡ್ತಾ ಹೋಗ್ಬೋದು. ಸೊ ರೆಸಿಸ್ಟೆನ್ಸ್ ವೇರಿ ಆದರೆ ಕರೆಂಟ್ ವೇರಿ ಆಗಲೇ ಆಗುತ್ತಲ್ವಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ ಆಗುತ್ತೆ, ರಿಯೋಸ್ಟಾಟ್ ಆಗಿರುತ್ತೆ. ಅಂಡರ್ಸ್ಟುಡ್ ಎಸ್ ನೋಡಿ, ಇವತ್ತಿನ ಕ್ಲಾಸಲ್ಲಿ ಇಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಲ್ಲ. ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ಸ್ಗೆ ಒಂದು ಶೇರ್ ಮಾಡಿ. ಯಾರೆಲ್ಲ ಒಂದು ಲ್ಯಾಂಡ್ ಸರ್ವೇಯರ್ಗೆ ಪ್ರಿಪೇರ್ ಆಗ್ತಿದ್ದಾರೆ, PC ಗೆ ಪ್ರಿಪೇರ್ ಆಗ್ತಿದ್ದಾರೆ, GPSTR HST ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಇಸ್ ಕಂಪ್ಲೀಟ್ ಡಿಪೆಂಡಿಂಗ್ ಅಪಾನ್ ಯುವರ್ ರೆಸ್ಪಾನ್ಸ್. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಐಲ್ ಡೂ ಮೋರ್ ವಿಡಿಯೋಸ್. ಓಕೆ, ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. See you in the next class.